ಬಾ ಪ್ರಾಣಕಾಂತ. ಬಂದೆ ಪ್ರಿಯತಮೆ, ಇನ್ನೂ ಹತ್ತಿರ ಬಾ. ಬಂದೆ, ಒಂದು ಮುತ್ತು ಕೊಡಿ. ಬೆಳದಿಂಗಳ ರಾತ್ರಿ ರೇವತಿಯು ಸುಂದರನಿಗಾಗಿ ಕಾದು ಕುಳಿತಿದ್ದಾಳೆ. ಅವನ ಬರವನ್ನೇ ಹಾರೈಸಿದ್ದಾಳೆ. ಯಾವಾಗ ಬರುವನು ಎಂಬ ನಿರೀಕ್ಷೆಯಲ್ಲಿ ಕುಗ್ಗಿ ಹೋದಳು. ರಾತ್ರಿಯೆಲ್ಲ ನಿದ್ದೆ ಬರದೆ ಹಾಸಿಗೆಯ ಮೇಲೆ ಏನಪ್ಪ ಈ ಕಥೆಯಲ್ಲ?
ಇದೆಲ್ಲ ಪೂರ್ವಾರ್ಜಿತ ಕರ್ಮ. ವಯಸ್ಸಾದ ಹೆಣ್ಮಕ್ಕಳನ್ನ ಮದುವೆ ಮಾಡದೆ ಮನೇಲಿ ಇಟ್ಕೊಂಡೆ ಆಗೋ ಪ್ರಾಯಶ್ಚಿತ್ತಾನೆ ಇದು. ಯಾವ ಡಾಕ್ಟರ್ನ ಕೇಳಿದ್ರು ಹಿಸ್ಟೀರಿಯಾ ಹಿಸ್ಟೀರಿಯಾ ಅಂತಾರೆ. ಮದುವೆ ಮಾಡಿಬಿಡಿ, ಮಕ್ಕಳಾದ್ರೂ ಸರಿ ಹೋಗುತ್ತೆ ಅಂತಾರೆ. ಏನು ಮದುವೆಯು, ಏನ್ ಸರಿ ಹೋಗುತ್ತೋ, ಏನು ವಿಚಿತ್ರ ಸಂಸಾರವು. ದೇವ್ರೇ ದೇವ್ರೇ. ಶ್ಯಾಮು, ಇಳಿಯಪ್ಪ. ನಾ ಇಳಿಯ ಮನೆ ಒಳಗೆ ಇಳಿತೀನಿ. ಅಲ್ಲ ಕಣ, ಇದೇ ಅಲ್ಲ ನಮ್ಮ ಮನೆ. ಲಲಿತಾ ನೋಡಿದ್ರೆ ಇಬ್ರು ಬಯಸ್ಕೋಬೇಕಾಗತ್ತೆ. ಹೋಗಪ್ಪ, ಕಾಫಿ ಕೊಡಿ. ಸಾಕಪ್ಪ ಸಾಕು. ಶಿವ ಶಿವ, ಯಾಕೆ ಯಜಮಾನ್ರೆ ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಲ್ಲ? 4 ಮೈಲಿ ನಡ್ಕೊಂಡ್ ಬಂದಿದ್ದಕ್ಕೆ ಕಾರು ಕೆಟ್ಟ ಹಾಳಾಗಿ ಹೋಯ್ತು. ಕೋಪಕ್ಕೆ ನಿಶಕ್ತಿನೇ ಕಾರಣ. ಅಮ್ಮ ಬಾಬಾ ನೋಡಿ, ಆಯಾಸ ಪರಿಹಾರಣೆ ಅಂತ ಒಂದು ಮಾತ್ರೆ ನುಂಗಿ ಬಿಟ್ರೆ ಬೆಟ್ಟನೇ ಕಿತ್ತಿಟ್ಬಿಡ್ಬಹುದು. ಆಯಾಸವೇ ಆಗೋದಿಲ್ಲ. ಕೊಡು. ಅಬ್ಬಾ, ಅಂದಾಗೆ ಗುಂಡಣ್ಣ ಯಜಮಾನ್ರೆ, ಸಂಪಂಗಿ ರಾಮಯ್ಯ ಬಂದಿದ್ದೇನು? ಬಂದಿದ್ದ. ಬಡ್ಡಿ ಹಣ ತಂದ್ಕೊಟ್ನಾ? ಅದು ಅಲ್ಲೇ ಇಟ್ಟಿದ್ದೀನಲ್ಲ. ಓ, ಮೊನ್ನೆನೆ ಒಂದ್ ಮಾತ್ರೆ ಕೊಟ್ಟಿದ್ದೆ, ಹೆದರ್ಕಂಡು ತಂದ್ಕೊಟ್ಬಿಟ್ಟ. ಹೆದರಿಕೆ ಮಾತ್ರೆ ಬೇರೆ ಇಟ್ಟಿದ್ದೇನು? ಮಾತ್ರೆ ಅಂದ್ರೆ ಪಿಲ್ಸ್ ಅಲ್ಲ ಯಜಮಾನ್ರೆ, ಮಾತಿನ ಡೋಸು ಅಂತಾರಲ್ಲ ಅದು. ಇನ್ನು ಮೇಲೆ ನಮ್ಮ ಸಾಹುಕಾರ ಪುಟ್ಟಪ್ಪನವ್ರ ಹತ್ರ 1 ನಯಾ ಪೈಸಾ ಸಿಕ್ಕೋಲ್ಲ ಅಂತ ಹೇಳಿದ್ದೆ, ಹೆದರ್ಕೊಂಡು ತಂದು ಕೊಟ್ಟು ಬಿಟ್ಟ. ಗುಂಡಣ್ಣ ಯಜಮಾನ್ರೆ, ಆ ನವಯವನ ಕಲ್ಪಚೂರ್ಣ ತಂದ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ತಂದಿದ್ದೀಯೇನು? ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಒಳಗೆ ಇನ್ಸ್ಟ್ರಕ್ಷನ್ಸ್ ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ. 25 ರೂಪಾಯಿ. ಇಷ್ಟಕ್ಕೆ ಯೌವನದ ಎಸೆನ್ಸ್ ಯಜಮಾನ್. ಓಹೋ, ಮೊದಲನೇ ಗುಳಿಗೆಗೆ ನರಗಳಲ್ಲಿ ಶಕ್ತಿ, 2ನೇ ಗುಳಿಗೆಗೆ ರಕ್ತದಲ್ಲಿ ಪುಷ್ಟಿ, 3ನೇ ಗುಳಿಗೆಗೆ ಕಣ್ಣುಗಳಲ್ಲಿ ಕಾಂತಿ, 4ನೇ ಗುಳಿಗೆಗೆ ನವಚೈತನ್ಯ, 5ನೇ ಗುಳಿಗೆಗೆ ಮುಖದ ಮೇಲಿರೋ ಸುಕ್ಕುಗಳ ನಾಶ, ಇನ್ನು 6ನೇದಕ್ಕೆ ಗುಂಡಣ್ಣ, ನಿನ್ನ ಮಾತಿನ ವರ್ಣನೆಯಿಂದಲೇ ನನಗೆ ಪ್ರಾಯದ ಹುಮ್ಮಸ್ ಬರ್ತಿರ್ಬೇಕಾದ್ರೆ ಇನ್ನು 6ನೇ ಗುಳಿಗೆ ವಿಚಾರ ಯಾಕಯ್ಯ? ರೀ, ಬೇಗ ಬನ್ರಿ. ಓಹ್, ಏನ್ ಗುಂಡಣ್ಣ, ಅವಳಿಗೂ ಏನಾದ್ರೂ ಲೇಖಿ ಹಾಕಿ ಕೊಟ್ಟು ಬಿಟ್ಟಿದ್ದೀಯೋ? ಇಲ್ಲ ಯಜಮಾನ್. ಬೇಡಪ್ಪ, ನಾ ಪಕ್ಕ ಬಿಡ್ತೀನಿ. ನಂಗೆ ಬೇಡ. ಇದ್ದಕ್ಕೆ ಬಾ, ಇದ್ದಕ್ಕೆ ಬಾ. ಇಷ್ಟಕ್ಕೆ ಬಾ. ಪುಟ್ಟಪ್ಪನವರೇ, ಝಾನ್ಸಿ ರಾಣಿ, ಕಿತ್ತೂರು ಚೆನ್ನಮ್ಮ ರಾಣಿ ಶತ್ರುಗಳ ನಿರ್ಮೂಲಕ್ಕಾಗಿ, ರಾಜ್ಯಕ್ಕಾಗಿ ಕತ್ತಿ ಹಿಡಿದು ಹೋರಾಡಿದರು. ಆದರೆ ಈ ಪ್ರೇಮದ ರಾಣಿ ಪ್ರೇಮ ಸಾಮ್ರಾಜ್ಯಕ್ಕಾಗಿ ಕತ್ತಿ ಹಿಡಿದಿದ್ದಾಳೆ. ರಾಣಿ ಸುಭದ್ರ, ನಿನ್ ಮಾತ್ ಸಾಕು. ಬಾ ಯುದ್ಧಕ್ಕೆ. ಬಿಡೋ ಶಾಮು, ಬಿಡಮ್ಮ. ತಗೊಳ್ಳೆ. ಈ ಹಾಳು ಕತ್ತಿ ಗುರಾಣಿ ಮನೇಲಿ ಇಡ್ಬೇಡಿ, ಬಿಸಾಕ್ರಿ ಅಂದ್ರೆ ಕೇಳಲ್ಲ. ಮನೇಲಿ ರಣರಂಗ ಮಾಡ್ಬೇಕಂತಿದ್ದೀರೇನು? ನಮ್ಮ ತಾತನ ಕಾಲದ ಇರೋದನ್ನ ಬೀದಿಗೆ ಬಿಸಾಡೋ ಶ್ರೇಯಸ್ಸರಲ್ಲಂತ. ಮುಖ್ಯವಾಗಿ ಈ ನಾಟಕ ಕಂಪನಿ ಸಾಮಾನು ಇಟ್ಟಿರೋ ಬೀರುವಿಗೆ ಬೀಗ ಹಾಕದೆ ಬಿಟ್ಟದ್ದೇ ನನ್ ತಪ್ಪು. ತಪ್ಪು ನಿಮ್ದಲ್ಲ, ನಂದೆ. ಈ 2 ಐಲ್ಗಳನ್ನು ಹುಚ್ಚಾಸ್ಪತ್ರೆಗೆ ಸೇರ್ಸೋವರೆಗೂ ಈ ಮನೇಲಿ ಕಾಲಿಡೋಲ್ಲ ಅಂತ ಹಠ ಮಾಡದೆ ಹೋದ್ದು ನನ್ ತಪ್ಪು. ಲಲಿತಾ,
ನೀನೇನ್ ಬೇಕಾದ್ರೂ ಹೇಳು, ಮಕ್ಕಳು ಮಾತ್ರ ಐಲು ಅನ್ಬೇಡ. ಪಾಪ ಏನಮ್ಮ ಅಪ್ಪ, ಮತ್ತೆ ಮತ್ತೆ ಐಲು ಅಂದ್ರೆ ಏನಪ್ಪ? ನಿನ್ ತಲೆ. ಓ, ನನ್ಗೆ ಒಂದೈಲು, ಬ್ರಹ್ಮನಿಗೆ 4 ರಾವಣಂಗೆ 10 ಗಲಾಟೆ ಮಾಡ್ದೆ ನಿಮ್ ರೂಮ್ಗೆ ಹೋಗ್ಬೇಕು. ಹೋಗೋಲ್ಲ. ಗಂಡ ಹೆಂಡತಿಯರು ನಗನಗುತ್ತಾ ತಂಗಾಳಿ ಸೇವನೆ ಮಾಡೋ ಹೊತ್ತಿನಲ್ಲಿ ಮೂಲೆಯಲ್ಲಿ ಮೂದೆಯ ಹಾಗೆ ಕೂತ್ಕೊಳ್ಳುವುದು ಲಕ್ಷಣವೇ ಅಲ್ಲ. ಸಾಕಪ್ಪ ಸಾಕು. ಏನು ಸಂಸಾರನು, ಏನು ತಲೆನೇ ಕೆಟ್ಟು ಹೋಗ್ತಾ ಇದೆ. ಅಬ್ಬಾ ಪುಟ್ಟಪ್ಪನವರೇ, ಸಾವುಕಾರ, ಕಟ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಕಳ್ಚ್ಕೊಳ್ಳೋದು. ತಾಳ್ಮೆಯಿಂದ ಸಮಾಧಾನದಿಂದ ಸಂಸಾರನ ನಿಭಾಯಿಸ್ಬೇಕು. ಏನ್ ನಿಭಾಯಿಸೋದು, ಏನ್ ಕಥೆಯು, ನನಗಂತೂ ದಿಕ್ಕೇ ತೋಚೋದಿಲ್ಲ ವಿಶ್ಕಂಠಯ್ಯ. ಕತ್ತೆ ಹಾಗೆ ಬೆಳೆದಿದ್ರು ಮಕ್ಕಳು ಅಂತ ಮುದ್ದು ಮಾಡಿ ಮಾಡಿ ಹಾಳು ಮಾಡಿ ಕೂರಿಸಿ ತಲೆ ಮೇಲೆ ಕೈ ಹೊತ್ರಿ ಏನ್ ಬಂತು? ನಿಜ ನಿಜ, ಲಲಿತಮ್ಮನ ಮಾತು ಸಾಧುವಾದದ್ದು. ಅಂದ್ರೆ ತಾಯಿ ದಬಲಿಗಳು ಅಂತ ನಾನು ಪ್ರೀತಿ ಮಾಡಿದೆ ತಪ್ಪು ಅಂತೀಯ ವಿಶ್ಕಂಠಯ್ಯ? ಪ್ರೀತಿ ಮಾಡಿದ ತಪ್ಪು ಅಂತಲ್ಲ, ಆದ್ರೆ ಆ ಪ್ರೀತಿಗೂ ಒಂದು ರೀತಿ ಇರಬೇಕಾಗಿತ್ತು ಅಂತ ಲಲಿತಮ್ಮ ಹೇಳ್ತಾ ಇರೋ. ಸರಿಯಾಗಿ ಓದಿಸಿದ್ರೆ ಇಷ್ಟೊತ್ತು ಕಾಲೇಜ್ನಲ್ಲಿ ಇರ್ಬೇಕಾಗಿತ್ತು. ಮೇಷ್ಟ್ರು ಹೊಡಿತಾರೆ, ನಾನು ಸ್ಕೂಲ್ಗೆ ಹೋಗಲ್ಲ ಅಂದಂತೆ. ಬೇಡಪ್ಪ ಬಿಡು ಅಂದ್ರಂತೆ. ಹೇಗಿದೆ ನೋಡಿ. ಏನ್ ಅನ್ಯಾಯ ಇದೆ ಪುಟ್ಟಪ್ಪನವರೇ. ಅರ್ಥವಿಲ್ಲದ ನಿಮ್ಮ ಮುದ್ದಿನಿಂದ ಮಕ್ಕಳ ಭವಿಷ್ಯನೇ ಬೂದಿ ಮಾಡಿಬಿಟ್ರಲ್ಲ. ಅದೆಲ್ಲ ಆಗೋಯ್ತಲ್ಲ, ಮುಂದಕ್ಕೆ ಏನ್ ಮಾಡ್ಬೇಕು ಹೇಳಯ್ಯ ಅಂದ್ರೆ ಇಬ್ರು ಸೇರ್ಕೊಂಡು ನನ್ ಕುಗ್ತೀರಾ? ಹಿತಶತ್ರುಗಳು ಹಿತಶತ್ರುಗಳು. ನೀವು ಕೂತ್ಕೊಳ್ಳಿ, ಅವ್ರ ಮಾತಿಗೆ ಬೇಸರ ಪಟ್ಕೋಬೇಡಿ. ನೀನೊಬ್ಬಳು ಲಲಿತಮ್ಮ, ಕೆಸರಿನಲ್ಲಿ ಕಮಲ ಇದ್ದ ಹಾಗೆ. ನೀನೊಬ್ಬಳು ಈ ಮನೆಯಲ್ಲಿರೋದ್ರಿಂದ ಇದು ಒಂದು ಸಂಸಾರವಾಗಿದೆ. ಬಂದೆ. ಮುದಿ ಮಂಗ, ಮುದ್ದು ಜಿಂಕೆ, ಬೆಪ್ಪು ಕತ್ತೆಗಳು, ವಿಚಿತ್ರ ಸಂಸಾರ. ತಗೊಳ್ಳಿ. ಏನಮ್ಮ ಇದು? ಕಾಫಿ. ಕೊಡು ಕೊಡು ಕೊಡು. ನಿನ್ನ ಕೈಯಿಂದ ಕಾಫಿ ಕುಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನಿನ್ನನ್ನು ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನ್ಸುತ್ತೆ ಲಲಿತಮ್ಮ. ಯಾವುದ್ರಲ್ಲೂ ಉತ್ಸಾಹ ಇಲ್ದಿರೋ ಗಂಡ, ಬೆಪ್ಪು ಮಗ, ಹುಚ್ಚು ಮಗಳು, ಅದು ಹೇಗೆ ದಿನ ಕಳಿತೀವಮ್ಮ ಪಾಪ. ಕಷ್ಟ ತಿಳಿದಿರೋರು, 10 ಕಡೆ ಸುತ್ತಿ ಅನುಭವ ಇರೋರು, ನೀವೇ ಏನಾದ್ರೂ ದಾರಿ ಹೇಳ್ಬೇಕು. ಸರಿಯಾಗಿ ಹೇಳಿದೆ. ನಿನಗೊಂದು ದಾರಿ ಮಾಡೋದಕ್ಕೆ ನಾನು ಇಷ್ಟು ಸಲ ಇಲ್ಲಿಗೆ ಬರ್ತಿರೋದು. ಹೇಗೋ ಇವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಟ್ರೆ ಅರ್ಧ ಕಷ್ಟ ಕಡಿಮೆ ಆಗುತ್ತೆ. ನೆಟ್ಟಿಗೆ ನೇರಿಗೆ ಇರೋರಿಗೆ ಮದುವೆ ಆಗೋದು ಕಷ್ಟ, ಇನ್ನು ಇವಕ್ಕೆ ಆ ಜವಾಬ್ದಾರಿ ನನಗೆ ಬಿಡಿ. ನನ್ನ ಲಿಸ್ಟ್ ನಲ್ಲಿ 32 ಗಂಡು ಹೆಣ್ಣುಗಳ ಹೆಸರುಗಳಿವೆ. ಅದರಲ್ಲಿ ಒಂದನೇ ಕಡೆ ತಳ್ಳಿದ್ರೆ ಆಯ್ತು. ನಾನು ಬರ್ತೀನಮ್ಮ. ರಕ್ತ ರಾಜನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, ಸಾಕಪ್ಪ ಸಾಕು ಈ ವಿಚಿತ್ರ ಸಂಸಾರ. ಒಂದು ಗುಳಿಗೆಯನ್ನು ತೆಗೆದು ಬಾಯಲ್ಲಿ ಹಾಕಿಕೊಳ್ಳಬೇಕು. ಒಂದು ಲೋಟ ಅಪ್ಪಟ ಹಸುವಿನ ಹಾಲನ್ನು ಕುಡಿಯಬೇಕು. ಆಹಾ ಆಹಾ.
ನಂತರ 5 ಬೆಸಿಗೆಗಳನ್ನು ಹೊಡೆಯಬೇಕು. ಬೆಸಿಗೆ ಇದು ಮಾತ್ರ ಕಷ್ಟ. ನಾಳೆಗೆ ಇಟ್ಕೊಳ್ಳೋಣ. ನಂತರ ಹೀಗೆ ಇದನ್ನು 48 ದಿವಸಗಳು ಸೇವಿಸಿದರೆ ಸಂಸಾರ ಸುಖವನ್ನು ಅನುಭವಿಸಬಹುದು. ಕಣ್ಣುಗಳಲ್ಲಿ ತೇಜಸ್ಸು, ಮುಖದಲ್ಲಿ ನಾವು ವರ್ಚಸ್ಸು, ಮೈಯಲ್ಲಿ ಹೊಸ ಹುಮ್ಮಸ್ಸು. ಲಾಲು, ನನಗೆ ಅಡಿಕೆ ಆಗ್ಬೇಕಾಗಲ್ಲ ಅಂತಿದ್ರಿ? ಹಾ, ಇವತ್ತಿಂದ ಹಾಗಲ್ಲ. ನಾನು ದಿನೇ ದಿನೇ ಹುಡುಗನಾಗೋನಲ್ಲೂ. ಯಾವ ತಂಬಗಾಲಿಕ್ಕೋ ಮಗು ಆಗ್ತೀರಿ ಹೇಳಿ? ಎತ್ಕೊಳಕ್ಕೊಬ್ಬ ಆಯ, ತೂವಕ್ಕೊಂದು ತೊಟ್ಲು ತಂದ್ಕೊಡ್ತೀನಿ. ಲಲ್ಲು, ನಾನು ಮಗು ಆಗೋ ಮಂಕ ಅಲ್ಲ ಕಣೆ, ತೊರ್ಣನಾಗೋ ಖೋದೀವ ಓಡ. ಏನ್ರಿ ಇದು ಹುಡುಗುಡುಗು? ಇನ್ಮೇಲೆ ಯಾವಾಗ್ಲೂ ಹೀಗೆ. ಈ ಪುಟ್ಟಪ್ಪ ಹೊಸ ಮದುವೆ ಗಂಡಿದ್ದಾಗಿಚ್ಚಿಲ್ಲ. ಲಲ್ಲು, ನಾನು ನೀನು ಜೋಡಿ ಹಕ್ಕಿಗಳಿದ್ದ ಹಾಗೆ, ಕಣ್ಣಲ್ಲಿ ಕಣ್ಣು, ಕೆನ್ನೆ ಮೇಲೆ ಕೆನ್ನೆ, ನಿನ್ನಲ್ಲಿ ನಾನು, ನನ್ನಲ್ಲಿ ನೀನು, ಮರ ಬಳ್ಳಿಗೆ ಹಬ್ಬದ ಹಾಗೆ. ಏನಂದ್ರಿ? ಮರ ಬಳ್ಳಿಗೆ ಹಬ್ಬೋದೆ? ತಪ್ಪು ತಪ್ಪು ತಪ್ಪು, ಬಳ್ಳಿ ಮರಕ್ಕೆ ಹಬ್ಬದ ಹಾಗೆ. ಲಲ್ಲು, ಈ ಬಾಳ್ ದೋಣಿಯಲ್ಲಿ ನಾವಿಬ್ರು ಪ್ರಯಾಣಿಕರು. ನಿನ್ನನ್ನು ಈ ಬಾಹುಗಳಿಂದ ಹೀಗೆ ಬಂಧಿಸಿ ಮೆಲ್ಲಗೆ 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 ಅಪ್ಪಿಕೋ ನನ್ನ ಪ್ರಾಣಕಾಂತ. ಶೀಲತೆಯ ಮಾತು ಕೇಳಿ ಮೋಹನ್ನು ಮುಗುಳ್ನಗೆ ನಕ್ಕನು. ಮೆಲ್ಲಗೆ ಅಪ್ಪಿಕೊಳ್ಳುವೆ ನನ್ನ ಮಲ್ಲಿಗೆ ಎಂದು ನುಡಿದು. ಅಪ್ಪ, ಮೋಹನು ಶೀಲತೆಯು ಒಬ್ಬನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ದೊಡ್ಡವರ ಅನುಮತಿ ಕೊಡೋದೊಂದೇ ಬಾಕಿ ಮದುವೆಗೆ. ಅಪ್ಪ ಪುಸ್ತಕ ಕೊಡಪ್ಪ. ಸುಭದ್ರ, ಈಗ ನೀನು ಹೋಗಿ ಮಲಕ್ಕಮ್ಮ, ಬೆಳಿಗ್ಗೆ ಓದ್ವಂತೆ. ಪ್ರಣಯಗಳು ಒಂದಾಗಿ ಸೇರುವಾಗ ತೊಂದರೆ ಮಾಡಬಾರ್ದು. ಕೊಡಪ್ಪ ಪುಸ್ತಕ ಕೊಡಪ್ಪ. ಸುಭದ್ರ, ನಾಳೆ ನೀನ್ ನೋಡೋಕೆ ನಿನ್ ಗಂಡ ಆಗೋನ್ ಬರ್ತಾನೆ. ಹೀಗೆಲ್ಲ ನಿದ್ದೆ ಕೆಟ್ಟ ಕಣ್ ಕೆಂಪದ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನಿಜವಾಗ್ಲೂ ಬರ್ತಾನೇನಪ್ಪ ನನ್ ಗಂಡ? ಹೌದಮ್ಮ. ಬರ್ಲಿ ಬರ್ಲಿ, ಹೇಳ್ತೀನಿ ಆ ಮುಂಡೆ ಗಂಡನ ಯಾಕೆ ಇಷ್ಟು ದಿನ ಬರ್ಲಿಲ್ಲ ಅಂತ. ಹೀಗೆಲ್ಲ ಬಾಯಿಗೆ ಬಂದ ಮಾತಾಡಿದ್ರೆ ಮದ್ವೆನೂ ಆಗೋಲ್ಲ. ಗಂಭೀರವಾಗಿ ತಾಳಿ ಕಟ್ಟೋರ್ಗು ಸುಮ್ಮನೆ ಇರ್ಬೇಕು. ಅಪ್ಪ, ಮತ್ತೆ ನಾನು ಗಂಭೀರವಾಗಿ ಇರ್ತೀನಿ. ನಂಗೂ ಒಂದ್ ಮದುವೆ ಮಾಡಿಸ್ತೀಯಾ? ಮಾಡ್ತೀನಪ್ಪ. ನೀವಿಬ್ಬರಿಗೂ ಮದುವೆ ಮಾಡಿ ನೀವು ಚಿಕ್ಕದಾಗಿ ಸಂಸಾರ ಮಾಡ್ಕೊಂಡ್ರು ನೋಡ್ಬೇಕು ಅಂತ ತಾನು ನಾನಿರೋದು. ಮಾಡ್ತೀನಿ ಕಂದ, ಮಾಡ್ತೀನಿ. ಸಾಕಪ್ಪ, ಸಾಕು. ಹುಚ್ಚು ಬಿಟ್ಟು ಹೊರತು ಮದ್ವೆ ಆಗಲ್ಲ, ಮದ್ವೆ ಆದ ಹೊರತು ಹುಚ್ಚು ಬಿಡಲ್ಲ. ಏನ್ ಮಾಡೋದು ಆ ದೇವರಿಗೆ ಗೊತ್ತು. ಲಲ್ಲು, ಅವಳು ಆ ಸುಬ್ಬಿ ಮಗನ್ ಮದುವೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಗಲೇ ನಾವು ಹೂ ಅಂದ್ಬಿಡ್ಬೇಕಾಯ್ತು ಕಣೆ. ಅವನು ಓದಿಲ್ಲ ಮಾಡಿಲ್ಲ ಅಂತ ನೀವೇ ತಾನೇ ಬೇಡ ಅಂದಿದ್ದು. ಹೌದು ಕಣೆ, ಅವನ್ ಶುದ್ಧ ಕುಡ್ಕ. ಅವನ್ ಕಟ್ಕೊಂಡ್ರು ಅವಳು ಏನ್ ಸುಖ ಪಡ್ತಿದ್ದಾಳೆ ನೀನೇ ಹೇಳು? ಸಂಸಾರ ಸುಖ ಅವರವ್ರು ಕೇಳ್ಕೊಂಡ್ ಬಂದಿದ್ದು. ಅದು ನಿಜವೇ.
ಏನು ಯಜಮಾನ್ರಿಗೆ ಲೇಷ ಬಹು ಜೋರಾಗಿ ಕೆಲಸ ಮಾಡಿರೋ ಹಾಗಿದೆಯಲ್ಲ? ಗುಂಡಣ್ಣ, ನನ್ನ ಲೇಖ್ಯ ಪಕ್ಕದ ವಿಚಾರ ಹಾಗಿರ್ಲಪ್ಪ. ನನ್ನ ಮಗಳು ಸುಭದ್ರ ನೆಟ್ಗಾಗೋದಕ್ಕೆ ಯಾವ್ದಾರು ಒಂದು ಔಷಧಿ ಮಾಡಬಾರ್ದೇನೆಯ? ನಾನು ಏನ್ ಮಾಡ್ಲಿ ಯಜಮಾನ್ರೆ, ಅವಳಿಗೆ ಮದುವೆ ಹುಚ್ಚು. ಡಾಕ್ಟರ್ ಹೇಳಿದಾಗೆ ಅದು ಒಂಥರ ಹಿಸ್ಟೀರಿಯಾ. ನಮ್ಮ ಗುಳಿಗೆ ಲೇಷ ಏನು ಕೆಲಸ ಮಾಡೋದಿಲ್ಲ. ಅದಕ್ಕೆ ಮದುವೆನೇ ಮದ್ದು. ಸರಿಯಪ್ಪ, ಅವಳನ್ನ ಒಪ್ಪಿ ಮದುವೆ ಮಾಡ್ಕೊಳ್ಳೋ ಒಬ್ಬ ಗಂಡ ಸಿಗಬೇಕಲ್ಲ ನಮಗೆ. ಅದು ನಿಜ ಅಂತ ಹೇಳಿ ಯಜಮಾನ್ರೆ, ಆ ಬಡವ ವಿಷ್ಕಂಠಯ್ಯ ಬಂದಿದ್ದಾನೆ ಅಂತ ಕಾಣುತ್ತೆ. ದಯಮಾಡಿ ತಾವೇ ಹೋಗಿ ಮಾತಾಡ್ಕೊಂಡ್ ಬಂದ್ರೆ ಉತ್ತಮ. ಆಗ್ಲಿ ಗುಂಡಣ್ಣ. ಸಾಕಾಯ್ತಪ್ಪ, ನೀನ್ ಬಾಕಿ ನಾಳೆ ಇಟ್ಕೊಂಬಣ. ಏನೋ ಶಾಮಣ್ಣ ನಿನ್ನ ಅವತಾರ? ಹೆಣ್ಣಿನ ಕಡೆಯವ್ರು ಬಂದಿದ್ದಾರೆ, ಬೇಗ ಡ್ರೆಸ್ ಮಾಡ್ಕೋ. ಚಿಕ್ಕಮ್ಮ, ನನಗೆ ಮದುವೆ ಮಾಡ್ತೀರಾ? ಬೇಡ ಚಿಕ್ಕಮ್ಮ, ನಾವೇ ಮದುವೆ ಮಾಡ್ಕೊಂಡ್ಬಿಟ್ರ ಆಯ್ತು. ಬಾಯ್ ಮುಚ್ಚ, ಹೀಗೆಲ್ಲ ಆಡಿದ್ರೆ ಕೈ ಕಾಲು ಮುರಿದಿಟ್ಬಿಡ್ತೀನಿ. ಹುಷಾರ್. ನಂಗೆ ಮದುವೆ ಅಂತ ಮದುವೆ, ನನಗೆ ಮದುವೆ, ನನಗೆ ಮದುವೆ. ನಾ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನಿನಗಿಂದೆ ಬರೆದ ಪ್ರೇಮದ ಓಲೆ. ಸುಭದ್ರ, ಹೀಗ್ ಕಪಿ ಕಪಿ ಹಾಗೆ ಆಡಿದ್ರೆ ಮದುವೆ ಆಗಲ್ಲ. ಗಂಡಿನ ಕಡೆಯವರು ಬಂದಿದ್ದಾರೆ, ಸ್ವಲ್ಪ ಮರ್ಯಾದೆಯಾಗಿರು. ನನ್ಗೆ ಮದುವೆನೇ? ಓ ಪ್ರಿಯತಮ, ಇಂದಾದರೂ ಬಂದೆಯಾ? ನನ್ನನ್ನು ಯಾವಾಗ ನಿನ್ನ ಪ್ರೇಮ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗುವೆ? ಮಾಮ, ಲಲಿತಮ್ಮ, ಗಂಡು ಹೆಣ್ಣಿನ ಕಡೆಯವರು ಕಾಯ್ತಾ ಇದ್ದಾರೆ. ನಾಮಕರಣ ಬಂದ್ಬಿಡುತ್ತೆ. ಶ್ಯಾಮಣ್ಣ, ಪಾಪ. ಕೂತ್ಕೊಳ್ಳಪ್ಪ, ಕೂತ್ಕೋ. ಹುಡುಗ ಏನು ಓದ್ತಾ ಇದ್ದಾನೆ? ಪ್ರಜಾಮತ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಯಾವ ಕಾಲೇಜ್ನಲ್ಲಿ? ಮಾತಾಡಪ್ಪ, ಯಾಕೆ ಸಂಕೋಚ? ಮಾತಾಡಪ್ಪ, ಮಾತಾಡು. ಮಾತಾಡೋ ಶಾಮು. ನಾನೇ ಮಾತಾಡೋಲ್ಲ. ಮತ್ತೆ ಮಾತಾಡಿದ್ರೆ ಚಿಕ್ಕಮ್ಮ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ ನಿಂತಾಳೆ. ಏನ್ರಿ, ಒಳ್ಳೆ ಹುಡುಗನ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಪೆದ್ದಂಬಟ್ಟನ್ ತೋರಿಸ್ತಾ ಇದ್ರೇನ್ರಿ? ನಾನು ಪೆದ್ದಂಬಟ ಅಲ್ಲ ಅಲ್ಲಿ, ನಾನು ಬುದ್ಧಿವಂತ. ನಾನು ಸೈಕಲ್ ಬಿಡ್ತೀನಿ, ಮೋಟ್ ಬಿಡ್ತೀನಿ, ನೋಡಿ ಯಾಕೆ ಬಿಡ್ತೀನಿ ಅಂತ. ಕಂಡೋರ್ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋ ದೀಪ್ತನ. ನಡಿ ಕಮಲ, ಗಂಡುಗಳಿಗೆ ಬರಾನೆ. ಮುದಿಗೋಪೆಗಳು ಚಿಕ್ಕವರ ಆಸೆಯನ್ನೇ ಅರಿಯದವರು, ಪರಸ್ಪರ ಪ್ರೀತಿಸುವ ಗಂಡು ಹೆಣ್ಣುಗಳನ್ನು ಅಗಲಿಸಿ ದ್ರೋಹ ಮಾಡುತ್ತಿರುವರು. ಸ್ವಾಮಿ, ನೀವು ಈ ದುಷ್ಟರ ಕಡೆ ಗಮನ ಕೊಡಬೇಡಿ. ನಮ್ಮಿಬ್ಬರದು ಜನ್ಮ ಜನ್ಮಗಳ ಪರಿಚಯ, ಪ್ರೀತಿ ಅಮರ. ಅದಕ್ಕೆ ನಾವು ಮತ್ತೆ ಸಂಧಿಸಿದ್ದು. ಸುಭದ್ರ, ಬಾಯ್ಲಿ. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ. ಸಾಕು ಅಪ್ಪ, ಈ ಹುಚ್ಚ ಸುದ್ದಿಗೆ ಯಾಕೆ ಕರ್ಕೊಂಡ್ ಬಂದೆ? ಈ ಹುಚ್ಚುಡಿಗೆ ನಾವು ಬೇಡ, ನಡಿ ಹೋಗೋಣ. ಪ್ರಿಯತಮ. ಸುಭದ್ರ, ಹೋಗಿ ಒಳಗೆ. ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ. ಚಿಕ್ಕಮ್ಮ, ಅವ್ರು ಹೋಗ್ತಾ ಹೋಗ್ಲಿ, ನಾವೇ ಮದುವೆ ಮಾಡ್ಕೊಳ್ಳೋಣ. ಚಿಕ್ಕಮ್ಮ ಹೊಡಿಬೇಡ. ಲಲಿತಾ, ಅವ್ರನ್ನ ಯಾಕೆ ದಂಡಿಸ್ತೀಯ? ಈ ಅವಿವೇಕಿಗೆ ಮದುವೆ ಮಾಡೋ ಪ್ರಯತ್ನ ಪಟ್ಟದ್ದು ನನ್ನ ತಪ್ಪು, ನನ್ ದಂಡಿಸು. ಸಾಕಪ್ಪ ಸಾಕು ಈ ವಿಚಿತ್ರ ಸಂಸಾರ. ಈ ಸಂಸಾರದಲ್ಲಿ ಬಾಳ್ವೆ ಮಾಡೋದಕ್ಕಿನ್ನ ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ನೆಮ್ಮದಿ. ಚೆಟ್ಟಿತೆ, ಇಷ್ಟು ಬೇಗ ಆ ನಿರ್ಧಾರಕ್ಕೆ ಬರಬೇಡದಲ್ಲ ತಮ್ಮ.
ಈ ಸಂಸಾರ ಅನ್ನೋದು ಮುಳ್ಳಿನ ಬೇಲಿ ಇದ್ದ ಹಾಗೆ. ಅದ್ರ ಮೇಲೆ ಬಟ್ಟೆನ ಹರಿವಿದ್ಯಾ, ಉಪಾಯವಾಗಿ ಬಿಡಿಸ್ಕೋಬೇಕು. ಇಲ್ಲದೆ ಹೋದ್ರೆ ಆತರದಿಂದ ಜಗ್ಗಿದ್ರೆ ಬಟ್ಟೆ ಹರಿದೋಗುತ್ತೆ. ನಿಮ್ಮ ಜಾಣತನದ ಮಾತೊಂದು ನನಗೆ ಅರ್ಥವಾಗಲ್ಲ ವಿಷ್ಕಂಠಯ್ಯನವ್ರೆ. ಅರ್ಥ ನಾನ್ ಮಾಡಿಸ್ತೀನಿ. ಏನೋ ನನ್ನ ಬುದ್ಧಿಗೂ ಗ್ರಹಣ ಹಿಡಿದಿತ್ತು ಅಂತ ಕಾಣುತ್ತೆ. ಈ ಗಂಡು ಹೆಣ್ಣುಗಳನ್ನ ಮುಖಾಬೇಲಿ ಮಾಡಿಸ್ತೇನೆ ಅಂತ ತಪ್ಪಾಯ್ತಮ್ಮ. ನಾನು ಬರ್ತೀನಿ. ಏನಿದೆ? ಬಿಸಿಯಾಗೆ ಬಾದಾಮ್ ಕೇಕ್, ಖಾರ ಬಾತ್, ಬೆಣ್ಣೆ ಮಸಾಲೆ. 2 ಖಾರ ಬಾತ್, 2 ಬಾದಾಮ್ ಕೇಕ್ ತನ್ನಿ. ಸರಿ. Sorry, please. Mention not. Oh, Mr. X, please. Oh, madam, my name is not Mr. X. I am Kamraj. Oh, what a lovely name. Please, ತಗೊಳ್ಳಿ. ಓ, ನೀವಿಬ್ಬರಿಗೂ ಸೇರ್ಸಿ ತಿಂಡಿ ಆರ್ಡರ್ ಮಾಡಿದ್ದೀರಾ? ಮತ್ತೆ ನಾನೇ 2 ತಿನ್ನೋಕ್ಕಾಗುತ್ತೇನು? ತಗೊಳ್ಳಿ, ತಿನ್ನಿ. ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ? ಮಹಾರಾಜಾಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾಂಟ್ಯಾಕ್ಟ್ ಫೋನ್ 999. ಸಾವಿತ್ರಿಗೇನು ಸುಬ್ಬಣ್ಣವರೇ, ಒಳ್ಳೆ ತಿದ್ದಿದ ಗೌರಿ ಇದ್ದ ಹಾಗಿದ್ದಾಳೆ. ಇಂಥ ಲಕ್ಷಣವಾದ ಹುಡುಗಿಗೆ ಇನ್ನೂ ಮದುವೆ ಆಗ್ಲಿಲ್ಲ ಅಂದ್ರೆ ತುಂಬಾ ಅನ್ಯಾಯ ಸುಬ್ಬಣ್ಣವ್ರೆ. ನೀವು ಮೊದಲೇ ಆ ಹುಡುಗಿ ಹೆಸರನ್ನ ನನ್ನ ಲಿಸ್ಟ್ ಕೊಟ್ಬಿಟ್ಟಿದ್ರೆ ಇಷ್ಟು ಹೊತ್ತಿಗೆ 2 ಮಕ್ಕಳನ್ನ ಮುದ್ದಾಡ್ತಾ ಇದ್ವಿ. ಸಾವಿತ್ರಿ ಮದುವೆ ನೀನು ಅಂದ್ಕೊಂಡಷ್ಟು ಸುಲಭವಲ್ಲ ವಿಷ್ಕಂಠ. ಯಾಕೆ? ಹಣಕಾಸಿನ ಮುಕ್ಕಟ್ಟೇನು? ಅದೇನಲ್ಲ, ನನಗೇನ್ ದುಡ್ಡಿಗೆ ಕಡಿಮೆನೆ. ದೇವ್ರು ನನಗೇನ್ ಕಡಿಮೆ ಮಾಡಿದ್ದಾನೆ. ಅವಳದು ಮೂಲ ನಕ್ಷತ್ರ. ಅವಳು ಹುಟ್ಟಿದ ತಕ್ಷಣ ನಮ್ಮಣ್ಣ ಹೋಗ್ಬಿಟ್ರು. ಅವಳು ಮಾವ ಇಲ್ದೇ ಇರೋ ಮನೆನೇ ಸೇರ್ಬೇಕಂತೆ. ಯಾಕಯ್ಯ ಹೀಗ್ ನಗ್ತಾ ಇದ್ದಿ? ಇನ್ನು ನಗದೆ ನಾನು ಇನ್ನೇನ್ ಮಾಡ್ಲಿ ಹೇಳಿ ಮತ್ತೆ. ಅಲ್ಲ ಸುಬ್ಬಣ್ಣವ್ರೆ, ನಿಮ್ಮ ದಡ್ಡತನಕ್ಕೆ ನಾನು ಏನ್ ಬಡ್ಕೊಳ್ಳಿ? ಅಷ್ಟು ತಿಳಿದೇ ನಮ್ಮ ಹಿರಿಯರು ಗಾದೆ ಮಾಡಿದಾರೆ, 1000 ಸುಳ್ಳು ಹೇಳಿ ಆದ್ರೂ ಒಂದು ಮದುವೆ ಮಾಡು ಅಂತ. ನೀವು ಒಳ್ಳೆ ಹರಿಶ್ಚಂದ್ರನ ಮೊಮ್ಮಗ ಇದ್ದ ಹಾಗೆ ನಿಜ ಹೇಳ್ಬಿಟ್ಟು ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀರಿ. ಅಲ್ಲಿ ನೋಡಿ, ನೆನೆದವ್ರ ಮನದಲ್ಲಿ ಅನ್ನೋ ಹಾಗೆ ಇನ್ನೂ 100 ವರ್ಷ ಆಯಸ್ಸು. ಬಾ ಸಾವಿತ್ರಿ, ನಿನ್ ನೋಡೋದಕ್ಕೆ ಅಂತಲೇ ಬಂದಿದ್ದಾರೆ. ಕಂಕಣ ಬಲ ಕೂಡ್ ಬಂದಿದೆ ಅಂತ ಕಾಣಿಸ್ತಾ ಇದೆ. ಬಾ ತಗೊಳ್ಳಿಪ್ಪ, ನಂಜುಂಡೇಶ್ವರಿ ಪ್ರಸಾದ. ತಗೊಳ್ಳಯ್ಯ. ಬೇಗನೆ ಮದುವೆ ಆಗ್ಲಿ ತಾಯಿ. ಅಷ್ಟಪುತ್ರ ಸೌಭಾಗ್ಯವತಿ ಭವ. ಅಯ್ಯೋ ಅಯ್ಯೋ, ಅಷ್ಟ ಮಕ್ಳು ಯಾಕಯ್ಯ ಈ ಕಾಲದಲ್ಲಿ? 1-2 ಇದ್ರೆ ಸಾಕು. ಪುಣ್ಯ ಮಾಡಿರ್ಬೇಕು, ಪುಣ್ಯ ಮಾಡಿರ್ಬೇಕು ಸುಬ್ಬಣ್ಣವರೇ. ಇಂಥ ಹೆಣ್ಣಿನ ಕೈ ಹಿಡಿಯೋಕೆ ಪುಣ್ಯ ಮಾಡಿರ್ಬೇಕು. ಮೂಲ ನಕ್ಷತ್ರ ಅಂತೆ, ಮೂಲ ನಕ್ಷತ್ರ. ಎಲ್ಲಿ ಆ ಜಾತಕ ಕೊಡಿ ಈ ಕಡೆ. ಅದಕ್ಕೆ ಹೇಗೆ ವರ ಸಿಗಲ್ವ ನಾನ್ ನೋಡ್ತೀನಿ. ತಗೊಳ. ಸರಿ, ಇನ್ನು ನಾನು ಬರ್ತೀನಿ ಸುಬ್ಬಣ್ಣರೇ. ಬರ್ತೀನಮ್ಮ ಸಾವಿತ್ರಮ್ಮ. ಸರಿ ಸರಿ, ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಸಾವಿತ್ರಮ್ಮ ಏನು ಬಂತು? ಸಾವಿತ್ರಿ ಸಾಕು. ಸರಿ, ಸಾವಿತ್ರಿ ಹಾಗೆ ಬಾಳಮ್ಮ.
ಅದು ನೋಡ್ತೀಯಾ ಹೇಗಿದೆ? ಏನ್ರಿ ಇದು? ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗ್ತೀನಿ ಅಂತ ಕನ್ನಂಬಾಡಿ ಕಟ್ಟೆ ಕರ್ಕೊಂಡ್ ಬಂದಿದ್ದೀರಲ್ಲ. ಚಾಮುಂಡಿ ಬೆಟ್ಟ ಎಲ್ಲೂ ಹಾರೋಗೋದಿಲ್ಲ, ಇವತ್ತು ಇನ್ನೂ ವಿನೋದವಾಗಿರೋಣ ಅಂತ. ಲಲ್ಲು ಲಲ್ಲು ಮಾತಾಡು ಮಾತಾಡು ಮಲ್ಲಿಗೆ, ಮೆಲ್ಲಗೆ ಮಾತಾಡು ಮಾತಾಡು ಮಲ್ಲಿಗೆ, ಮೆಲ್ಲಗೆ ಪ್ರೀತಿಯಿಂದ ಮಾತನಾಡಲೆಂದೇ ಬಂದೆ ಇಲ್ಲಿಗೆ. ಪ್ರೀತಿಯಿಂದ ಮಾತನಾಡಲೆಂದೇ ಬಂದೆ ಇಲ್ಲಿಗೆ. ಮಾತಾಡು ಮಾತಾಡು ಮಲ್ಲಿಗೆ, ಮೆಲ್ಲಗೆ ಮಾತಾಡು ಮಾತಾಡು ಮಲ್ಲಿಗೆ. ಕಣ್ಣು ಕಣ್ಣು ಬೆರೆಸಿಕೊಂಡು ಮೈಗೆ ಮೈ ಸೋಗಿಸಿಕೊಂಡು, ಕಣ್ಣು ಕಣ್ಣು ಬೆರೆಸಿಕೊಂಡು ಮೈಗೆ ಮೈ ಸೋಗಿಸಿಕೊಂಡು, ಜಗತ್ತಿಗೆಲ್ಲ ನಾವು ಇಬ್ಬರೇ, ಜಗತ್ತಿಗೆಲ್ಲ ನಾವು ಇಬ್ಬರೇ ಎಂದು ಮನದಲ್ಲಿ ತಿಳಿದುಕೊಂಡು. ಮಾತಾಡು ಮಾತಾಡು ಮಲ್ಲಿಗೆ, ಮೆಲ್ಲಗೆ ಮಾತಾಡು ಮಾತಾಡು ಮಲ್ಲಿಗೆ. ಲೇಹವ ತಿಂದ ದೇಹವ ನೋಡೆ, ಲೇಹವ ತಿಂದ ದೇಹವ ನೋಡೆ, ಚೂರ್ಣವು ತಂದ ಕಾಂತಿಯ ನೋಡೆ, ನೋಡೆ 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 ನೋಡೆ. ಲೇಹವ ತಿಂದ ದೇಹವ ನೋಡೆ, ಚೂರ್ಣವು ತಂದ ಕಾಂತಿಯ ನೋಡೆ. ಮುದಿತನದಲ್ಲೋ ಯೌವನದಮಲು, ಸುಖದ ಹೊನಲು ನಮ್ಮ ಬಾಳು ಕೇಳು. ಮಾತಾಡು ಮಾತಾಡು ಮಲ್ಲಿಗೆ, ಮೆಲ್ಲಗೆ ಮಾತಾಡು ಮಾತಾಡು ಮಲ್ಲಿಗೆ. ಮಾವಿನ ಮರಕ್ಕೆ ವಯಸ್ಸಾದರೇನೆ ಹಣ್ಣಿನ ರುಚಿಯೂ ಸಿಹಿ ತಾನೆ. ಹುಣಸೆಯ ಮರವು ಮುದಿಯಾದರೇನೆ ಹುಳಿಗೆ ಮುಪ್ಪು ಇದೆಯೇನೆ. ಪ್ರೇಮಕ್ಕೆ ಎಂದಿಗೂ ಒಂದೇ ವಯಸ್ಸು, ಪ್ರೇಮಕ್ಕೆ ಎಂದಿಗೂ ಒಂದೇ ವಯಸ್ಸು. ಮಾಡು ಮನಸ್ಸು ಬೇಡ ಬಿರುಸು ಮುನಿಸು. ಮಾತಾಡು ಮಾತಾಡು ಮಲ್ಲಿಗೆ, ಮೆಲ್ಲಗೆ ಮಾತಾಡು ಮಾತಾಡು ಮಲ್ಲಿಗೆ. ಮೆಲ್ಲಗೆ ಜಾಜಿ ಇರುವಂತಿಗೆ, ಸೇವಂತಿಗೆ ಸಂಪಿಗೆ. ಮಾತಾಡು ಮಾತಾಡು ಮಲ್ಲಿಗೆ, ಮೆಲ್ಲಗೆ ಮಾತಾಡು ಮಾತಾಡು ಮಲ್ಲಿಗೆ. ನಾಮ ನಕ್ಷತ್ರಗಳ ರೀತಿಯ ಇಬ್ಬರಿಗೂ ಅನುಕೂಲವಾಗಿದೆ. ಎರಡು ಜಾತಕದಲ್ಲೂ ಕುಜದೋಷ ಇರೋದ್ರಿಂದ ಪರವಾಗಿಲ್ಲ. ಧೈರ್ಯವಾಗಿ ಲಗ್ನ ಮಾಡಿಬಿಡಿ. ಬರ್ಬೇಕು ಬರ್ಬೇಕು, ವಿಷ್ಕಂಠಯ್ಯನವರು ಬರ್ಬೇಕು. ಬಂದಾಯ್ತಲ್ಲ. ಅಂದ ಹಾಗೆ ಶಾಸ್ತ್ರಿಗಳೇ, ಒಂದು ಜಾತಕ ಬರ್ಕೊಡ್ಬೇಕಾಗಿತ್ತಲ್ಲ. ಜಾತಕನೇ? ಹೌದು. ಹೇಳಿ. ಮಗು ಹುಟ್ಟಿದ ತಾರೀಕು ಗಳಿಗೆ ಎರಡನ್ನು ಹೇಳಿ ಅಚ್ಚುಕಟ್ಟಾಗಿ ಬರೆದುಕೊಳ್ಳೋಣ. ಅದಕ್ಕೇನಂತೆ? 20 ವರ್ಷದ ಕೆಳಗೆ ಹುಟ್ಟಿರೋ ಹೆಣ್ಣು ಮಗಳ ಜಾತಕ ಬೇಕಾಗಿತ್ತು ನೋಡಿ. ಈ ಗಂಡಿನ ಜಾತಕಕ್ಕೆ ಹೋಲೋ ಹಾಗೆ. ಅರ್ಥವಾಗಲಿಲ್ಲ. ಅಯ್ಯ, ನಿಮ್ಗೆ ಅಷ್ಟೊಂದು ಜಾಣತನ ಇದ್ದಿದ್ರೆ ಈ ಗುಡಿಸಲ್ನಲ್ಲಿ ಯಾಕೆ ವಾಸ ಮಾಡ್ತಾ ಇದ್ರಿ ಹೇಳಿ. ನೋಡಿ, ಹೆಣ್ಣಿನ ಜಾತಕ ಎಲ್ಲಿ? ಮೂಲ ನಕ್ಷತ್ರ. ಕರೆಕ್ಟ್. ಅದನ್ನೇ ಬದಲಾಯಿಸಿ ಅಂತ ಹೇಳಿದ್ದು. ಜಾತಕ ಬದಲಾವಣೆ ಮಾಡೋದು ಮಹಾದ್ರೋಹ ಮಹಾಪಾಪ. ಮಹಾದ್ರೋಹ ಮಹಾಪಾಪನ? ಈಗ ದ್ರೋಹ. ಈಗ ಈಗ
ಮುಖ್ಯ ಕನ್ಯಾ ಸೆರೆ ಬಿಡಿಸಿದ ಪುಣ್ಯ ನಮ್ಮಿಂದ ಆಗ್ಬೇಕು. ಹೌದು, ನಿಮ್ಮಿಂದ ಆಗ್ಬೇಕು. ಆಗದೆ. ಚಂದ್ರ, ಗುರು, ಶುಕ್ರ, ರಾಹು. ನೋಡಿ, ಹುಡುಗಿದು ಅನುರಾಧ ನಕ್ಷತ್ರ ದಿವ್ಯನಾಗಿದೆ, ಲಗ್ನ ಮಾಡು. ಅಂತೂ ಶಾಸ್ತ್ರಿಗಳೇ, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಬರ್ತೀನಿ. ಮುಖ್ಯವಾಗಿ ದೊಡ್ಡವರೇ ಹೇಳಿದ್ದಾರೆ, ಸಾವನ್ನು ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡು ಅಂತ ಹೇಳಿ. ಹಲೋ, ಯಾರು? ನಾನು ಸುಂದರು. ಓ, ಹೋಟೆಲ್ ಮೀಟ್ ಮಾಡಿದ್ವಲ್ಲ ಅವರಾ? ಹೋಟೆಲ್ನಲ್ಲಿ? ಯಾವಾಗ? ಸಾರಿ, ಬಟ್ಟೆ ಅಂಗಡಿಯಲ್ಲಿ ಮೀಟ್ ಮಾಡಿದ್ವಲ್ಲ ಅವರೇ ಡಾಲಿ? ಹೌದು. ಏನು ಕಾಂಟ್ಯಾಕ್ಟ್ ಫೋನ್ 999 ಅಂತ ಹೇಳ್ಬಿಟ್ಟು ಅವತ್ತು ಕಾರ್ಡ್ ಕೊಟ್ರಲ್ಲ? ಏನೂ ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ನಿಮ್ಮ ಹಸ್ಬೆಂಡು ಮನೇಲಿಲ್ಲ ತಾನೆ? ಅಯ್ಯೋ, ನನ್ಗಿನ್ನು ಮದುವೆನೇ ಆಗಿಲ್ರಿ. ಮತ್ತೆ ಟರ್ಲಿನ್ ಪೀಸ್ ಕೇಳಿದ್ರಲ್ಲ ಅಂಗಡಿಯಲ್ಲಿ, ಅದ್ಯಾರಿಗೆ? ಅಯ್ಯೋ, ಈ ಕಾಲದಲ್ಲಿ ಇದ್ಕೊಂಡು ಅಷ್ಟು ತಿಳಿಯಲ್ವೇನ್ರಿ? ನಿಮ್ಮ ಹತ್ರ ಪರಿಚಯ ಮಾಡ್ಕೊಳ್ಳೋಕೆ ಆ ಪ್ಲಾನ್ ಮಾಡಿದೆ. ಓ ಸರಿ, ಹಾಗಾದ್ರೆ ಯಾವಾಗ ಮೀಟ್ ಮಾಡ್ತೀರಾ? ನಾಳೆ ಫ್ರೈಡೆ 20th ಪ್ರಭಾ ಟಾಕೀಸ್ ಮ್ಯಾಟ್ನಿ ಶೋಲ್ಲಿ ಮೀಟ್ ಮಾಡೋಣ. ಓಕೆ, ಗುಡ್ ನೈಟ್. ಹಲೋ, ಯಾರು? ಓ, ಲೈಬ್ರರಿಯಲ್ಲಿ ಸಿಕ್ಕಿದ್ರಲ್ಲ ಅವರಾ? ಲೈಬ್ರರಿ? ಯಾವ ಲೈಬ್ರರಿ? ಹೋಟೆಲ್ನಲ್ಲಿ ಮೀಟ್ ಮಾಡಿದ್ವಿ, ಅವರೇ ನಾನು. ಓ ಸಾರಿ ಮೈ ಸ್ವೀಟ್ ಡಾರ್ಲಿಂಗ್. ಯಾಕೆ, ನಿದ್ದೆ ಬರ್ಲಿಲ್ವೇನು? ನಿದ್ರೆ ಎಲ್ಲಿ ಬರುತ್ತೆ? ನೀವು ಕಾಲಿಗೆ ಕರೆಂಟ್ ಕೊಟ್ಬಿಟ್ಟಿದ್ರಲ್ಲ. ಲವ್ ಕರೆಂಟ್ ಆಗಲೇ ಪಾಸ್ ಆಗಿಬಿಡ್ತಾ ಡಾರ್ಲಿಂಗ್. ಫೋನ್ ಮಾಡಿ ಅಂತ ಹೇಳಿದ್ರಲ್ಲ, ಏನ್ ಸಮಾಚಾರ? ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅದಕ್ಕೆ ನಾಳೆ ಫ್ರೈಡೆ 20th ಪ್ರಭಾ ಟಾಕೀಸ್ ಮ್ಯಾಟ್ನಿ ಶೋಗೆ ಮೀಟ್ ಮಾಡೋಣ. ಪ್ರಿಯತಮೆ, ನಿನ್ನ ಚೆಲುವ ಕೆಂತುಟಿಗಳು, ನಿನ್ನ ನಗುಮುಖವನ್ನು ನೋಡಿ ನಿನ್ನ ಬಳಿ ಯಾವಾಗ ಮಾತಾಡುವನೆಂದು ಕಾದು ಕಾದು ಬೇಸತ್ತು ಈ ಬೆಳದಿಂಗಳ ರಾತ್ರಿಯಲ್ಲಿ ನಿನ್ನ ಬಳಿ ಮಾತಾಡಲು ಫೋನು ಮಾಡುತ್ತಿರುವನು. ಮಾತಾಡು ಪ್ರಿಯತಮೆ, ಮೌನವೇಕೆ? ಮೌನ ಸನ್ಮತಿಯ ಲಕ್ಷಣವೇ. ಅದು ಲೈಬ್ರರಿ ಆದ ಕಾರಣ ನಿನ್ನೊಡನೆ ಮಾತನಾಡಲು ಸಾಧ್ಯವಾಗಲಿಲ್ಲ, ಕ್ಷಮಿಸು. ನೀನೇ ಫೋನ್ ನಂಬರ್ 999 ಕಾಂಟ್ಯಾಕ್ಟ್ ಮಾಡು ಎಂದು ಕೊಡಲಿಲ್ಲವೇ? ನಿನ್ನ ಕೆಂತುಟಿಗಳಿಗೆ ನನ್ನ ಸವಿಮುತ್ತುಗಳು. ಯಾವನವನು ಅಯೋಗ್ಯ? ಫೋನಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇರೋನು. ಸುಮ್ಮನೆ ಗಂಭೀರವಾಗಿ ಮಲಿಕ್ಕೋ. ಓ, ಕೆಲಸದವನಾ? ಆಳೆ ಆಕಿಗೆ ಫೋನ್ ನಂಬರ್ 336ಗೆ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳು. ಏನಂದೆ? ನಿನಗೆ 336ಗೆ ಫೋನ್ ಮಾಡೋಕೆ ಹೇಳ್ಬೇಕಾ ನಾನು? ಅಯೋಗ್ಯ. ಹಲೋ ಹಲೋ ಹಲೋ, ಏನಪ್ಪ ಇದೆಲ್ಲ? ಛೇ 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 ಛೇ, ಮದ್ವೆ ಆಗದೆ ಅವಳಿಗೆ ಹುಚ್ಚಿಬಿಡೋ ಹಾಗಿಲ್ಲ. ಭಗವಂತ ಭಗವಂತ ಭಗವಂತ. ಹಲೋ ರಮೇಶ್ ಡಾರ್ಲಿಂಗ್, ಇಷ್ಟೊತ್ತು ನೀವು ಮಾತಾಡ್ತಿದ್ದು ನಮ್ಮ ತಂದೆ ಹತ್ರ. ಗೊತ್ತಾಯ್ತೋ ಇಲ್ವೋ? ಗೊತ್ತಾಗ್ತಾ ಇದೆ. ಓ ಪ್ರಿಯತಮ, ನಿನ್ನ ಬಾಹುಗಳ ಬಲೆಯಲ್ಲಿ ನನ್ನನ್ನು ಯಾವಾಗ ಬಿಗಿದು ಅಪ್ಪಿ ಮುತ್ತಿಟ್ಟು ನನ್ನ ಜೀವಮಾನವನ್ನು ಸಾರ್ಥಕ ಮಾಡುವೆಯೋ ಹೇಳು.
ಹೇಳೋದಿಕ್ಕೆ ನಾನಪ್ಪ ಮಾತನಾಡ್ತಾ ಇರೋದು. ಸುಮ್ಮನೆ ನಿದ್ರೆ ಮಾಡಮ್ಮ. ನಿದ್ರೆ ಬರದೆ ಹೋದ್ರೆ ಕೆರೆಗ ಬಾವಿಗೆ ಬಿತ್ತಾಯಿ ಮೋಹಿನಿಯಾಗಿ ಎಲ್ರಿಗೂ ಹಿಡ್ಕೋಬಹುದು. ಈ ಹಾಳು ಹುಡುಗರು ಕಾಲೇಜಿಗೆ ಹೋಗ್ತೀನಿ, ಲೈಬ್ರರಿಗೆ ಹೋಗ್ತೀನಿ ಅಂತ ಈ ಕೆಲಸ ಮಾಡೋದು. ರಮೇಶ್, ಏನ್ ಲಾಯರ್ ಸಾಹೇಬ್ರು ಮೊಣ ಹೊಡಿತಾ ಇದ್ದೀರಲ್ಲ? ಹೇಳು, ಮುನಿಗೆ ಮುನಿ ಈ ಬಡಪಾಯಿಗಳನ್ನ ಕೊಂದ್ರೆ ನಿನಗೇನೆ ಬರುತ್ತೆ ಲಾಭ. ವಂಚನೆ, ಅನ್ಯಾಯ, ಕಲ್ಲು ಗುಂಡನಾಗಿದ್ದ ನಮ್ಮಪ್ಪ ಕಾಲ್ರಾದಿಂದ ಸಾಯಕ್ಕೆ ಈ ಹಾಳಾದ ನೊಣಗಳೇ ಕಾರಣ. ರೋಗಗಳನ್ನ ಜಗತ್ತಿಂದ ಜಗಕ್ಕೆ ಹರಡ್ತಾ ಇರೋ ಈ ಯಮದೂತರ ನಿರ್ನಾಮ ಮಾಡಿದ್ರೆ ಎಷ್ಟೋ ಜೀವಗಳು ಉರುಳ್ಕೊಳ್ತವೆ. ಒಂದೇ ಏಟಿಗೆ ಎರಡು ದ್ರೋಹಿಗಳ ನಿಮ್ಮ ವಂಶನೇ ನಿರ್ವಂಶ ಮಾಡ್ಬಿಡ್ತೀನಿ. ಯಾರಿಗೆ ಹೇಳ್ತಿದ್ಯೋ? ನೊಣಗಳನ್ನ. ಮೊದಲು ನಿನ್ ವಂಶ ಉದ್ಧಾರ ಮಾಡ್ಕೊ. ಅಂದ್ರೆ ಅಂದ್ರೆ 10 ಜನಗಳ ಹಾಗೆ ಮದುವೆ ಮಾಡಿಕೊಂಡು ವಂಶ ಉದ್ಧಾರ ಮಾಡಿ ಅಪ್ಪನ ಹೆಸರು ಉಳಿಸು. ನೋಡು ಮಂಗೇಶ್, ನೀನು ವಿದ್ಯಾವಂತ, ಲಾಯರ್, ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಹೇಳು. ಪ್ರಪಂಚದಲ್ಲಿ ಸುಖ ಸಿಗಬೇಕಾದ್ರೆ ಮೊದಲು ಏನ್ ಬೇಕು ಹೇಳು? ಸಿಂಪಲ್ ಕ್ವಶನ್, ಹಣ. ವೆರಿ ಗುಡ್. 10 ಲಕ್ಷ ರೂಪಾಯಿ ಆಸ್ತಿ ಸಾಕ್ತಾನೆ. ಎಲ್ಲಿದೆ ವಿಷ್ಕಂಠೇನವ್ರೆ? ಕಬ್ಬಿಣದ ಪೆಟ್ಟಿಗೆಯಲ್ಲಿ, ಕೆನರಾ ಬ್ಯಾಂಕ್ನಲ್ಲಿ. ಹಣನು ನಿನಗೆ ಬೇಕಾ? ಬೇಕು ಬೇಕು. ಹಾಗಾದ್ರೆ ನೀನು ಈ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಬೇಕು. ಹುಡುಗಿ ಏನೋ ಫೋಟೋದಲ್ಲಿ ಚೆನ್ನಾಗಿದ್ದಾಳೆ, ಎದುರುಗಡೆ ಹಾಗೆ ಚೆನ್ನಾಗಿದ್ದಾಳೆ ಕಣೆ. ಹುಡುಗಿ ಸ್ವಲ್ಪ ಸಿಡುಕಿನ ಸ್ವಭಾವ, ಮುಂಗೋಪಿ, ಆದ್ರೆ ಪುಸ್ತಕ ಪ್ರಿಯೆ. ಯಾವ್ದಾದ್ರೂ ಒಂದು ಕಾದಂಬರಿ ಓದ್ತಾನೆ ಇರ್ತಾಳೆ. ಇರ್ಲಿ ಬಿಡಿ, ಸಾವುಕಾರನ ಮಗಳು ಅಂದ್ರೆ ಅಷ್ಟು ಬೇಡ್ವೆ. ಆ ಒಪ್ಪಿಗೆ ತಾನೆ? ಆದ್ರೂ ಒಂದ್ಸತಿ ನೋಡ್ಬೇಕಾಗಿತ್ತು, ನಮ್ಮ ಅಮ್ಮನ್ ಕೇಳಬೇಕಾಗಿತ್ತು. ನೋಡು ಮಂಗೇಶ್, ಒಂದ್ ವೇಳೆ ಹುಡುಗಿ ನೀನ್ ನೋಡಿ ಇವನ್ ಮೂಗ್ ಜಜ್ಜಿ ಹೋಗಿದೆ, ನನಗೆ ಮದುವೆ ಬೇಡ ಅಂತ ಹಠ ಹಿಡಿದ್ಬಿಟ್ರೆ 10 ಲಕ್ಷ ಹಾಳಾಗಿ ಹೋಗುತ್ತೆ ಕಣಯ್ಯ. ಅದು ನಿಜಾನೇ, ನನ್ನ ಮೂಗೆ ನನಗೆ ಡೇಂಜರು. ಇರ್ಲಿ ಬಿಡಿ, ನಮ್ಮ ಅಮ್ಮನ ಹೇಳ್ಕೊತೀನಿ. ನೋಡು, ಹುಡುಗಿ ಹುಚ್ಚಿ, ಅವಳಿಗೆ ಆಸ್ತಿ ದಕ್ಕೋಲ್ಲ, ಅವಳು ಚಿಕ್ಕಮ್ಮನಿಗೆ ಮಕ್ಕಳಿಲ್ಲ. ನೀನ್ ಸ್ವಲ್ಪ ಲಾಯರ್ ಪಾಯಿಂಟ್ಗಳು ಉಪಯೋಗಿಸ್ಬಿಟ್ಟೆ ಅಂತಂದ್ರೆ ನೀನ್ ಲಕ್ಷಾಧಿಪತಿ ಕಣಯ್ಯ. ವಿಷಕಂಠೇನವ್ರೆ, ನಾನು ಯಾವಾಗಲೂ ನಿಮಗೆ ಚಿರಋಣಿ. ಜಗದಂಬಾ ಜಗದೀಶ್ವರಿ, ಲಲಿತಾ ಲಲಿತಾ. ವಿಷಕಂಠ ಏನು ಕಂಠ ಬಂದು ನನಗೆ ದಾರಿ ತೋರಿಸ್ತೆ. ತಂದೆಯ ಮಾತಿನ ಪ್ರಕಾರ 14 ವರ್ಷ ವನವಾಸ ಹೊರಡಲು ಸಿದ್ಧವಾಗಿರುವಾಗ ಅವನ ಪತ್ನಿ ಸೀತಾದೇವಿ ಬಂದು, ಪ್ರಾಣೇಶ, ಪ್ರಾಣಕಾಂತ, ಪ್ರಾಣವಲ್ಲಭ, ನಾನು ನಿಮ್ಮ ಜೊತೆಯಲ್ಲೇ ಬರುವೆನೆಂದು ಬೇಡಿಕೊಳ್ಳುವಾಗ, ಅಮ್ಮ ನೀನ್ ಕೇಳದೆ ಒಂದ್ ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ. ಏನಾದ ಓದವಾಗ? ಏನಿಲ್ಲ, ಈ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಮ್ಮ. ಯಾವ ಹುಡುಗಿನೋ? ಅಲ್ಲೆಲ್ಲಿ ನೋಡ್ತೀಯಾ? ಈ ಫೋಟೋದಲ್ಲಿ ನೋಡು. ಹುಡುಗಿ ಏನೋ ಲಕ್ಷಣವಾಗಿದ್ದಾಳೆ. ಕಣ್ಣು, ಮೂಗು, ಬಾಯಿ ಎಲ್ಲ ಚೆನ್ನಾಗಿದೆ. ಜಾತಕ ಗೀತಕ ನೋಡೋದು ಬೇಡವೇನೋ? ಜಾತಕ ನೋಡ್ತಾ ಕೂತ್ಕೊಂಡ್ರೆ 10 ಲಕ್ಷ ರೂಪಾಯಿ ದಕ್ಕಬೇಕಲ್ಲಮ್ಮ. 10 ಲಕ್ಷ? 10 ಲಕ್ಷ ವರದಕ್ಷಿಣೆ ಕೊಡ್ತಾರೇನೋ? ಒಂದ್ ಥರದಲ್ಲಿ ಕೊಡ್ತಾರೆ ಇನ್ನು. ಎಲ್ಲೋ ಮಂಗೇಶ, ನಾನು ರಾಮಾಯಣ ಪಾರಾಯಣ ಮಾಡೋದಕ್ಕೆ ಜನ್ಮ ಸಾರ್ಥಕವಾಯ್ತು. ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಯ್ತು. ಶ್ರೀರಾಮಚಂದ್ರ ಪ್ರಭು, ನನ್ನ ಮಗನಿಗೆ ಬೇಗ ಮದುವೆ ಆಗಲಪ್ಪ, ನನಗೆ 10 ಲಕ್ಷ ಸಿಗಲಪ್ಪ. ಶ್ರೀರಾಮ ಶ್ರೀರಾಮ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಕೃಷ್ಣ ನೀ ಬೇಗನೆ
ಬಾರೋ ಮಗನೇ ಅಮ್ಮ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ತಪ್ಪು ತಾಯಿಗೆ ಬಾಯಲ್ಲಿ ಹಲ್ಲನ್ನೇ ತೋರಿದ ಹಾಗಾಡ್ಕೊಡ್ದು ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಅಲ್ಲ ಉಡುಪಿ ಶಾಮಣ್ಣ ಅಮ್ಮ ಇನ್ನೂ ಪೂರ್ತಿ ಹೇಳ್ತೀನಿ ಕೇಳು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಅಪ್ಪ ನನ್ನ ಕರ್ಮ ಇದು. ಲಲಿತಮ್ಮ ಲಲಿತಮ್ಮ ಹಾಡ್ಕೊರ ಅಪ್ಪ ಹಾಲು ಏನೇ ನಿನ್ನ ಅವತಾರ? ಚಿಕ್ಕಮ್ಮ ನಾವು ಕೃಷ್ಣಲೀಲಾ ನಾಟಕ ಆಡ್ತಿದ್ದೀವಿ. ಹೌದು ಚಿಕ್ಕಮ್ಮ, ಅವಳು ಯಶೋದ, ನಾನು ಕೃಷ್ಣ. ಈಗ ನೀವು ಹೋಗ್ತೀವಿ ಇವ್ರ ಮುತ್ತಾತನ ನಾಟಕದ ಹುಚ್ಚು ಇವ್ರಿಗೆ ಬಂದ್ಬಿಟ್ಟಿದೆ ಲಲಿತಮ್ಮ. ಇವ್ರ ವಂಶದಲ್ಲಿ ಯಾರ್ಯಾರಿಗೆ ಏನೇನು ಹುಚ್ಚಿದ್ಯೋ ಎಲ್ಲ ಇವರಿಬ್ಬರಿಗೆ ಬಂದ್ಬಿಟ್ಟಿದೆ ನನ್ನ ಗ್ರಹಚಾರಕ್ಕೆ. ನಾನಿರೋವರೆಗೂ ನಿನ್ನನ್ನು ಮಾತ್ರ ಗ್ರಹಚಾರದ ಬಾಯಿಗೆ ಬಿಡಲ್ಲ. ನಿನ್ನನ್ನು ಒಂದು ದಾರಿಗೆ ಹಚ್ಬೇಕು ಅಂತಾನೆ ಹಗಲು ರಾತ್ರಿ ನಾನಿಷ್ಟು ಒದ್ದಾಡ್ತಾ ಇರೋದು. ಭುವನೇಶ್ವರಿ ಜಗನ್ಮಾತಾ ಲಲಿತಾ, ನಿನ್ನಲ್ಲ, ಆ ತ್ರಿಭುವನ ಸುಂದರಿ ಜಗನ್ಮಾತೇನ. ಅಂದ್ಹಾಗೆ ಯಜಮಾನ್ರಲ್ಲಿ ಒಳಗಡೆ ರೂಮ್ ನಲ್ಲಿದ್ದಾರೆ. ಆ ಗುಂಡುರಾಯನ ಗುಳಿಗೆ ನುಂಗ್ತಾ ಇದ್ರೆ ಪ್ರಳಯ ಆದ್ರೂ ಈಚೆಗೆ ಬರಲ್ಲ. ಏನ್ ಮಾಡ್ತಾ ಇದ್ದೀರಿ? ಯಾಕೆ ಏನೇದು? ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಓಹೋ, ಬಾರಯ್ಯ ಬಾ, ದಳ್ಳಾಳಿ ವಿಷಕಂಠಯ್ಯ. ಅಯ್ಯೋ, ಆ ಡಿಗ್ರಿ ಎಲ್ಲ ಏನು ಬೇಕಾಗಿಲ್ಲ ಸಾವುಕಾರ್ರೆ, ನನ್ನ ಹೆಸರು ಹಿಡಿದು ಕರೆದ್ರೆ ಸಾಕು. ಇನ್ಯಾವ್ದಾದ್ರು ಗಂಡು ಹೆಣ್ಣುಗಳು ಕರ್ಕೊಂಡ್ ಬಂದಿದ್ಯೇನು ರಾಧಾಂತಕ್ಕೆ? ಹಾಗೇನು ಇಲ್ಲ. ಏನೋ ಅಕಸ್ಮಾತ್ ಆಗಿ ಒಂದ್ ಬಾರಿ ಹಾಗಾಯ್ತು ಅಂದ್ರೆ ತಾವ್ ಅದನ್ನೇ ಪದೇ ಪದೇ ನೋಡಿ, ಇದು ಹುಡುಗನ್ ಜಾತಕ. ಹೆಸರು ಮಂಗೇಶ ಅಂತ, ಅಡ್ವೊಕೇಟು. ಹುಡುಗ ತುಂಬಾ ಜಾಣ ಸಾವುಕಾರ್ರೆ, ಬಹಳ ಚೂಟಿಯಾಗಿದ್ದಾನೆ. ಓಹೋ, ಇದು ಹುಡುಗಿ ಜಾತಕ. ಹೆಸರು ಸಾವಿತ್ರಿ ಅಂತ. ಸ್ವಭಾವದಲ್ಲೂ ಸತಿ ಸಾವಿತ್ರಿನೇ. ದೊಡ್ಡೋರು ಹಾಕಿದ ಗೆರೆ ದಾಟಲ್ಲ ಸಾವುಕಾರ್ರೆ. ಹೆಣ್ಣು ಗಂಡುಗಳಿಗೆ ನೋಡ್ಬೇಕೇನು? ಚಟ ನೋಡೋದಲ್ಲ, ಏನೂ ಇಲ್ಲಮ್ಮ. ನೋಡೋದೆಲ್ಲ ಹಸೆ ಮನೆ ಮೇಲೇನೆ. ಏನೋ ಸಾವುಕಾರಿಗೆ ಈ ಜಾತಕದ ನಚ್ಚು ಬಹಳ ಅಂತ ಇದನ್ನ ತಗೊಂಡ್ ಬಂದೆ. ಬೇಕಾದ ಪುರೋಹಿತರು ತಗೊಂಡೋಗಿ ತೋರಿಸ್ಲಿ. ಲಲಿತಾ, 2 ಲೋಟ ಕಾಫಿ ತಗೊಂಡ್ ಬಾ. ಏನ್ ಸಾವುಕಾರ್ರೆ, ಬರೀ ಕಾಫಿನಲ್ಲೇ ಋಣ ತೀರಿಸ್ತಾ ಇದ್ದೀರಲ್ಲ. ಯಾರೇ ಮದ್ವೆ ಮಾಡ್ಸಯ್ಯ, ಲಾಡು ಚಿರೋಟಿ ಊಟನೇ ಹಾಕೋಣ. ಅಂದ್ರೆ ಮದ್ವೆ ಆಯ್ತು ಅಂತಾನೆ ತಿಳ್ಕೊಳ್ಳಿ. ನೀನು ಉಡುಗೊರೆ ಬಂತು ಅಂತ ತಿಳ್ಕೊ. ಏನ್ ಸಮಾಚಾರ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಮತ್ತೆ ನೀನು ಚಿಕ್ಕಮ್ಮನ ಹೊಡಿಯಕ್ ಬಂದೇನೋ ಅಂತ. ಚಿಕ್ಕಮ್ಮ ನಿಮ್ಮನ್ನು ಹೊಡಿತಾರ? ಕೋಪ ಬಂದ್ರೆ ಹೊಡಿತಾಳೆ. ನಿಂಗೂ ಕೋಪ ಬರುತ್ತಾ? ಇಲ್ಲ. ಹಾಗಾದ್ರೆ ನನ್ ಹೊಡಿಯಲ್ಲ ತಾನೆ? ಇಲ್ಲ, ನಾನ್ ನಿಮ್ಮನ್ನು ಹೊಡೆಯಲ್ಲ. ಮತ್ತೆ ನೀನ್ ಹೀಗೆ ಅಳ್ತಾ ಇದ್ರೆ ನನ್ಗೂ ಅಳು ಬರುತ್ತೆ. ನಾನ್ ಹೇಳಲ್ಲ. ಮತ್ತೆ ನಗು, ಮತ್ತೆ ನಗು.
ಜಾಣವರಿ ಜಾಣವರಿ. ಈ ಹಣ್ಣು ನಾನು ಹಾಲು ಕುಡಿತೀನಿ, ನೀನ್ ಹಣ್ಣು ತಿನ್ನು. ತಿನ್ನು ಅಂದ್ರೆ ಹಾಗೆ ಹಾಗೆ. ನೀ ಕುಡಿ, ನೀನ್ ಕುಡಿ. ನೀನ್ ಕುಡಿದ್ರೇನೆ ನಾನು ಕುಡಿಯೋದು. ಹಾಗೆ ಹಾಗೆ. ಮತ್ತೆ ಈಗ ನಾನು ನೀನು ಅಮ್ಮ ಮಗು ಆಟ ಆಡೋಣ. ನೀನು ಅಮ್ಮ, ನಾನು ಮಗು. ನಾನು ಮಗು, ನೀನು ಅಮ್ಮ. ಇಲ್ಲ, ನಾನು ನಿಮ್ಮಮ್ಮ ಅಲ್ಲ, ನಾನು ನಿಮ್ ಹೆಂಡ್ತೀರಿ. ನಾನು ನಿಮ್ ಹೆಂಡ್ತಿ. ಹೋಯ್ ಬಾರೆ ಜೊತೆ ಬಾರೆ, ಸೈಕಲ್ ಏರಿ ನಾನು ನೀನು ಊರನ್ನೆಲ್ಲ ಸುತ್ತೋಣ, ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಆಹಾ, ಕಾವೇರಿ ನದಿಯಲ್ಲಿ ಈಜೋಣ, ಓಹೋ ಮರಳಲ್ಲಿ ಕಪ್ಪೆಗೂಡು ಮಾಡೋಣ. ಬಾರೆ ಜೊತೆ ಬಾರೆ, ಸೈಕಲ್ ಏರಿ ನಾನು ನೀನು ಊರನ್ನೆಲ್ಲ ಸುತ್ತೋಣ, ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಆಹಾ, ಕಾವೇರಿ ನದಿಯಲ್ಲಿ ಈಜೋಣ, ಓಹೋ ಮರಳಲ್ಲಿ ಕಪ್ಪೆಗೂಡು ಮಾಡೋಣ. ಬಾರೆ ಜೊತೆ ಬಾರೆ. ಏನ್ರಿ? ಕಾರನೇರಿ ನಾನು ನೀವು ಬೃಂದಾವನಕ್ಕೆ ಹೋಗೋಣ, ತಂಗಾಳಿಯಲ್ಲಿ ತಿರುಗೋಣ, ಹಾಯಾಗಿ ಕೈ ಹಿಡಿದು ಕುಣಿಯೋಣ, ಪ್ರೇಮದ ಗೀತೆಯ ಹಾಡೋಣ. ಬ್ಯಾಡ್ರಿ, ಬನ್ರಿ. ಕಾರನೇರಿ ನಾನು ನೀವು ಬೃಂದಾವನಕ್ಕೆ ಹೋಗೋಣ, ತಂಗಾಳಿಯಲ್ಲಿ ತಿರುಗೋಣ, ಹಾಯಾಗಿ ಕೈ ಹಿಡಿದು ಕುಣಿಯೋಣ, ಪ್ರೇಮದ ಗೀತೆಯ ಹಾಡೋಣ. ಬನ್ರಿ. ಸೋಮವಾರದಿ ಗೋಲಿಯ ಆಟ, ಮಂಗಳವಾರ ಮರಕೋತಿಯಾಟ. ಸೋಮವಾರದಿ ಗೋಲಿಯ ಆಟ, ಮಂಗಳವಾರ ಮರಕೋತಿಯಾಟ. ಕುಂಟು ಬಿಲ್ಲೆ ಕಣ್ಣು ಮುಚ್ಚಾಲೆ, ಮಿಕ್ಕ ವಾರದಲ್ಲಿ ಆಡುವ ಬಾರೆ. ಬಾರೆ ಜೊತೆ ಬಾರೆ, ಸೈಕಲ್ ಏರಿ ನಾನು ನೀನು ಊರನ್ನೆಲ್ಲ ಸುತ್ತೋಣ, ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಆಹಾ, ಕಾವೇರಿ ನದಿಯಲ್ಲಿ ಈಜೋಣ, ಓಹೋ ಮರಳಲ್ಲಿ ಕಪ್ಪೆಗೂಡು ಮಾಡೋಣ. ಬಾರೆ ಜೊತೆ ಬಾರೆ. ಪ್ರಣಯದ ಕಾವ್ಯವ ಬರೆಯುವ, ಯೌವನದಾಸೆಯ ಸಲಿಸುವ, ಪ್ರಣಯದ ಕಾವ್ಯವ ಬರೆಯುವ, ಯೌವನದಾಸೆಯ ಸಲಿಸುವ, ಹರುಷವ ಪಡೆಯುವ, ಸೌಖ್ಯವ ಹೊಂದುವ. ಬನ್ರಿ. ಕಾರನೇರಿ ನಾನು ನೀವು ಬೃಂದಾವನಕ್ಕೆ ಹೋಗೋಣ, ತಂಗಾಳಿಯಲ್ಲಿ ತಿರುಗೋಣ, ಹಾಯಾಗಿ ಕೈ ಹಿಡಿದು ಕುಣಿಯೋಣ, ಪ್ರೇಮದ ಗೀತೆಯ ಹಾಡೋಣ. ಹಾ, ಬಾರೆ ಜೊತೆ ಬಾರೆ, ಸೈಕಲ್ ಏರಿ ನಾನು ನೀನು ಊರನ್ನೆಲ್ಲ ಸುತ್ತೋಣ, ಶ್ರೀರಂಗಪಟ್ಟಣಕ್ಕೆ ಹೋಗೋಣ, ತಂಗಾಳಿಯಲ್ಲಿ ತಿರುಗೋಣ, ಆಹಾ
ಕಾವೇರಿ ನದಿಯಲ್ಲಿ ಈಜೋಣ, ಹಾಯಾಗಿ ಕೈ ಹಿಡಿದು ಕುಣಿಯೋಣ, ಮರಳಲ್ಲಿ ಕಪ್ಪೆಗೂಡು ಮಾಡೋಣ, ಪ್ರೇಮದ ಗೀತೆಯ ಹಾಡೋಣ. ರೀ, ಬನ್ರಿ. ಬಾರೆ ಜೊತೆ ಬಾರೆ. ಕುಟುಕ ಕುಟುಕ ಕಾಲ ಬಿಟ್ಟು ಕುಂಟ ನಡೆದನು, ಕುಟುಕ ಕುಟುಕ ಸದ್ದ ಮಾಡಿ ನೀರು ಕುಡಿದನು. ಶ್ಯಾಮು, ಕತ್ತೆ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು. ಎಲ್ಲೋ ನೀನ್ ಹೆಂಡತಿ? ನಮ್ ಹೆಂಡತಿನ ಅಪ್ಪ ಮಾಡಿದ ಮೇಲೆ ಅಳ್ತಾ ಇದ್ದಾಳೆ. ಅಳ್ತಾ ಇದ್ದಾಳೆ? ಯಾಕೋ? ನಂಗೆ ಗೊತ್ತೇ ಇಲ್ಲ. ಸಾವಿತ್ರಿ, ಸಾವಿತ್ರಿ, ಸ್ವಲ್ಪ ಸಮಾಧಾನ ಮಾಡ್ಕೊತಾಗಿ. ನಿನ್ನ ಮನಸ್ಸಿಗೆ ಎಷ್ಟು ಅಸಮಾಧಾನವಾಗಿದೆ ಅಂತ ನನಗೆ ಗೊತ್ತು. ನಿನ್ನ ಆಸೆ ಆಕಾಂಕ್ಷೆಗಳನ್ನ ಅರ್ಥಕೊಂಡು, ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ನಿನ್ನ ಬಾಳನ್ನ ಸುಖಮವಾಗಿಡೋದಕ್ಕೆ ಪ್ರಯತ್ನ ಪಡೋ ಗಂಡನ ಕೈ ಹಿಡಿಬೇಕಾದ್ರೆ ನೀನು ಏನೂ ತಿಳಿದು ಈ ಪ್ರಪಂಚ ಜ್ಞಾನವನ್ನೇ ಅರಿಯದ ನನ್ನ ಮಗನನ್ನ ಮದುವೆಯಾಗಿದ್ದೀಯಮ್ಮ. ಮಾವಯ್ಯ, ಸಾವಿತ್ರಿ, ಬದುಕಿನಲ್ಲಿ ಅದೆಷ್ಟು ದೊಡ್ಡ ನಿರಾಸೆ ನಾನು ಅನುಭವಿಸ್ಬಿಟ್ಟೆ ಅಮ್ಮ. ನೀವು ಅದು ನನಗೆ ಗೊತ್ತು ತಾಯಿ. ಈ ವಯಸ್ಸಿನಲ್ಲಿ ನಾನು ಈ ಮನೆಯಲ್ಲಿ ಪಡ್ತಾ ಇರೋ ಸಂಕಟನ ಹಂಚಿಕೊಳ್ಳೋಕೆ ನಿನ್ನಂಥ ಮುಗ್ಧ ಹೆಣ್ಣನ್ನು ವಂಚಿಸಿ ಮದುವೆ ಮಾಡಿಸು ನನ್ನ ಅಪರಾಧವನ್ನು ಕ್ಷಮಿಸ್ತಾ ಸಾವಿತ್ರಿ. ಮಾವಯ್ಯ, ಅಮ್ಮ, ಶ್ಯಾಮುಗ ವಯಸ್ಸು ಬೆಳೀತಾ ಇದೆ ವಿನಃ ಮನಸ್ಸಿನ್ನು ಮಗುವಿನ ಹಾಗೆ ಇದೆ. ಅವನ ದೈಹಿಕ ಬೆಳವಣಿಗೆ ನಾನು ಅನುಕೂಲತೆ ಮಾಡಿಕೊಟ್ಟೆ ವಿನಃ ಮಾನಸಿಕ ಬೆಳವಣಿಗೆಗೆ ಸ್ವಲ್ಪ ವ್ಯವಸ್ಥೆ ಮಾಡಲಿಲ್ಲ. ತಾಯಿ ಇಲ್ಲದ ಮಗು ಅಂತ ಅತಿ ಮುದ್ದಿನಿಂದ ಸಾಕಿದೆ. ಅವನ ಹೊಡಿದೆ ಅವನು ಹೇಳಿದಾಗೆಲ್ಲ ಕೇಳೋದು ಪ್ರಾರಂಭ ಮಾಡಿಬಿಟ್ಟೆ. ಅಪ್ಪ, ನಾನು ಸ್ಕೂಲ್ಗೆ ಹೋಗುದಿಲ್ಲ, ಮೇಸ್ಟ್ ಹೊಡಿತಾರೆ ಅಂತ. ಬೇಡ ಬಿಡಪ್ಪ ಅಂದೆ. ಮನೆ ಮೇಸ್ಟ್ ಬೇಸರ ಅಂದ. ಹೋಗ್ಲಿ ಬಿಡುವಂತೆ. ಅವನು ತನ್ನ ಅಮ್ಮನ ಜ್ಞಾಪಿಸ್ಕೊಂಡು ಅಮ್ಮ ತಾತ ಎಲ್ಲ ನನ್ನ ಕರಳು ಕತ್ತರಿಸಿ ಹೋಗಿ ಅವನ ಮುದ್ದು ಮಾತುಗಳನ್ನಾಡಿ ಆಟ ಪಾಠಗಳನ್ನೇ ದೊಡ್ಡವನನ್ನಾಗಿ ಮಾಡಿದೆ. ಅವನಿಗೆ ತಾನು ದೊಡ್ಡವನಾಗಿದ್ದೀನಿ ಅನ್ನೋ ಭಾವನೆ ಕೂಡ ಇಲ್ಲದೆ ಇರೋ ಹಾಗೆ ಅಷ್ಟು ಮುದ್ದಾಗಿ ಸಾಕಿದ್ದೀನಿ. ಸಾವಿತ್ರಿ, ಸಾವಿತ್ರಿ. ಅಮ್ಮ, ಇದ್ದ ವಿಚಾರ ಸತ್ಯವಾಗಿ ಹೇಳಿದ್ದೀನಿ. ನಿನ್ನ ನಿರಾಶೆ ಕಾರಣ ಅವನಲ್ಲ, ನಾನು. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ತಬಲಿ ಮೇಲೆ ಕೋಪ ಮಾಡ್ಬಿಡ ತಾಯಿ. ಅಯ್ಯೋ ಮಾವಯ್ಯ, ಈ ತರ ಎಲ್ಲ ಮಾತಾಡ್ಬೇಡಿ ಮಾವಯ್ಯ, ಹೀಗೆಲ್ಲ ಮಾತಾಡ್ಬೇಡಿ. ಅಮ್ಮ, ನಾನು ನಿನ್ನ ನೋಡಿದ ತಕ್ಷಣ ತಿಳ್ಕೊಂಡೆ ನೀನು ಇತರ ಹೆಣ್ಣು ಮಕ್ಕಳಾಗಲ್ಲ. ನಿನ್ನಲ್ಲಿ ಏನೋ ಒಂದು ಅಪೂರ್ವ ವರ್ತಿಸಿದೆ ಅಂತ. ಪರಶುಮಣಿಗೆ ತೆಗೆದ ಲೋಹಾನು ಬಂಗಾರ ಆಗೋ ಹಾಗೆ ನಿನ್ನ ಸಹವಾಸದಿಂದ ನನ್ನ ಮಗನೂ ಮನುಷ್ಯನಾಗ್ತಾನೆ ಅಂತ. ನಾನು ನಿನ್ನ ಕೈ ಕೊಟ್ಟಿರೋದು ಮಣ್ಣಿನ ಬಂದು, ಅದಕ್ಕೆ ಜೀವಕಳೆ ತುಂಬಿ ಚಿನ್ನದ ಮೂರ್ತಿ ಅಂತ ಮಾಡ್ತೀನಿ ಅಂತ ನಿನಗೆ ಮಾತು ಕೊಡಬೇಕಮ್ಮ, ಮಾತು ಕೊಡಬೇಕಮ್ಮ. ಮಾವಯ್ಯ, ಈ ಕಾರ್ಯ ನನ್ನಿಂದ ಸಾಧ್ಯವೇ ಮಾವಯ್ಯ? ಸಾವಿತ್ರಿ, ಸಾಧ್ಯ ಅನ್ನೋ ನಂಬಿಕೆ ನನಗಿದೆ, ಅದನ್ನು ಸಾಧಿಸುವ ಛಲ ನಿನಗಿದೆ. ಹ್ಞೂ ಅನ್ನಮ್ಮ, ಆಗ್ಲಿ ಅಂತ ಒಪ್ಪಗೋ ತಾಯಿ. ಹಾಗೆ ಮಾವಯ್ಯ, ನಿಮ್ಮ ಆಶೀರ್ವಾದದಿಂದ ನಾನು ಈ ಕಾರ್ಯ ಸಾಧಿಸ್ತೀನಿ. ನನ್ನ ಆಶೀರ್ವಾದ ಮಾಡಿ ಮಾವಯ್ಯ. ಸಾವಿತ್ರಿ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತಮ್ಮ. ನಿನ್ನ ಬಾಳು ಬಂಗಾರವಾಗಿ ತಾಯಿ, ಬಂಗಾರವಾಗಪ್ಪ. ಮಾವಯ್ಯ, ಇಲ್ಲೇ ಹೊತ್ಕೊಂಡಿದ್ದೀಯಾ? ಎದ್ ಬಾ. ಓದು ಅಂದ್ರೆ ಮೈಗೈತನ ಮಾಡ್ತೀಯಾ? ಹೇಳು. ಓದು ಅಂದ್ರೆ ಓದಲೇಬೇಕು, ಇದ್ದಿದ್ರೆ ಬಾಸುಂಡೆ ಬರೋ ಹಾಗೆ ಬರ್ಸ್ತೀನಿ. ಬಾಯ್ಲಿ ಕೂತ್ಕೋ, ಕೂತ್ಕೋ. ಯಾರನೇ ಪುಟದಲ್ಲಿ 2ನೇ ಸಾಲಿಂದ ಓದು.
ಅವನನ್ನು ನೋಡುತ್ತಲೇ ರಾಣಿಯ ಮೈಯಲ್ಲಿ ವಿದ್ಯುತ್ ಸಂಚಾರವಾಯಿತು. ಅವನ ಹತ್ರ ಎಂದು ಹೋದೇನು, ಅವನ ಅಪ್ಪಿಗೆಯಲ್ಲಿ ಎಂದು ಸೇರೇನು. ವಿಶೇಷ ಚಿ ಬೇಡಮ್ಮ, ಇದು ನಮ್ಮಂಥವ್ರು ಓದೋದಲ್ಲ. ಮಕ್ಕಳು ರಾಮಾಯಣನೋ ಮಹಾಭಾರತನೋ ಓದ್ತೀನಿ ಕೇಳು. ಅಶೋಕವನದಲ್ಲಿ ಸೀತಾದೇವಿ ಹಾ ರಾಮ ರಾಮ ಎಂದು ಎಲ್ಲ ಮುದುಕಿ, ನಾನು ಹೇಳಿದ್ದು ಓದ್ದೆ ಅಂದ್ರೆ ರಾಮ ಸೀತಾ ಅಂತೀಯ. ರಾಮನು ಬೇಡ ಸೀತಾನು ಬೇಡ, ಇದೇ ಓದು. ಅಯ್ಯೋ ಕರ್ಮ ಕರ್ಮ, ಓದ್ತೀನಿ. ಅವನ ಎದೆ ಮೇಲೆ ತಲೆ ಇಟ್ಟು ಆ ಸ್ವರ್ಗ ಸುಖ ಎಂದು ಅನುಭವಿಸೇನು. ಆ ತುಟಿ ಈ ತುಟಿ ಅನಿಷ್ಟ. ಇದನ್ನ ನೀನೇ ಓದ್ಕೋ. ಏಯ್ ನಿಂತ್ಕೋ. ಅಯ್ಯೋ ಹುಚ್ಚಿ ಕುದಿಯೇ ಮತ್ತೆ. ನಾನು ಹುಚ್ಚಿ, ನೀನು ಹುಚ್ಚಿ, ನಿಮ್ಮಮ್ಮ ಹುಚ್ಚಿ, ನಿಮ್ಮ ಅಜ್ಜಿ ಹುಚ್ಚಿ. ಅಮ್ಮನ ಹೊಡಿತೇನೆ. ನಡಿಯ ಒಳಗೆ, ನಡಿಯೇ ಒಳಗೆ. ಅಯ್ಯೋ ಒಳ್ಳೆ ಹುಚ್ಚಿ ಆಗಲ್ಲಪ್ಪ. ಈ ಮನೇಲಿ ಒಂದ್ ನಿಮಿಷ ಸ್ನಾನ ಮಾಡಕ್ಕೂ ಆಗಲ್ಲ. ಅಮ್ಮ ಇದೆಲ್ಲ ಏನಮ್ಮ? ಆ ಪಾಪಿ ವಿಷ್ಕಂಠ ಈ ಮಾತು ಕೇಳಿ 10 ಲಕ್ಷಕ್ಕೆ ಆಸೆ ಪಟ್ಟು ಈ ಹುಚ್ಚಿ ಕೈಯಲ್ಲಿ ಹೇಳ್ತಿನ ಗತಿ ಬಂತು. ಅಮ್ಮ ಇನ್ ಸ್ವಲ್ಪ ದಿವಸ ಸರಿ ಹೋಗ್ತಾಳಮ್ಮ, ಡಾಕ್ಟರ್ ಹೇಳಿದ್ದಾರೆ. ಅಷ್ಟರಲ್ಲಿ ನಾನೇ ಹೊರಟಾಗ್ತೀನಿ. ಅಯ್ಯೋ ಅಮ್ಮ, ಅಮ್ಮ ಏನೋ ಬಂತು ನಿನಗೆ? ಮಂಗೇಶ ಅಂತ ಹೆಸರಿಟ್ಟಿದ್ದಕ್ಕೆ ಮಂಗನಾಗಿ ಹಾಡ್ತಾ ಇದೆಯಲ್ಲ. ಇಲ್ಲಡ, ನಿನಗೆ ತಾಯಿ ಬೇಕು, ಹೆಂಡತಿ ಬೇಕು, ಮೊದ್ಲು ಹೇಳು. ತಾಯಿನೂ ಬೇಕು, ಹೆಂಡತಿನೂ ಬೇಕು, ಜೊತೆಗೆ 10 ಲಕ್ಷನೂ ಬೇಕಮ್ಮ. ನಿನಗೆ ನಾನು ಬೇಕಾಗಿದ್ರೆ ಮೊದ್ಲು ಅವಳನ್ನ ತವ್ರ ಮನೆ ಕರ್ಕೊಂಡು ಹೋಗ್ಬಿಡು. ನಾನು ಕಾಶಿಗೋ ರಾಮೇಶ್ವರಕ್ಕೋ ಹೊರಟಾಗ್ತೀನಿ. ಅಮ್ಮ ನನ್ ಮಾತು ಕೇಳಮ್ಮ. ನಿನ್ನ ಮಾತು ಕೇಳೋಳು ಒಳಗಿದ್ದಾಳೆ. ಹೋಗ ಅಮ್ಮ. ಅಮ್ಮ ಅಮ್ಮ ಇಲ್ಲ ಚಿಮ್ಮ. ಅಮ್ಮ ನೀನ್ ಯಾಕೆ ಹೋಗ್ಬೇಕು ರಾಮೇಶ್ವರಕ್ಕೆ? ಸುಭದ್ರಾ, ಸುಭದ್ರು, ಪ್ರಿಯೆ, ಪ್ರಾಣಕಾಂತೆ, ಮನೋವಲ್ಲಭೆ. ಸ್ವಾಮಿ, ನನ್ ರಾಜ. ಅಳಬೇಡ ಅರಗಿಳಿ, ನೀನು ನನ್ನ ಹೃದಯ ಸಾಮ್ರಾಜ್ಯದ ರಾಣಿ. ಈ ಮಾತು ಹತ್ತಿರ ಬಂದವಳು ಕಾದಂಬರಿಲಿದೆ. ನಿನಗಲ್ಲ ಈ ಮುರುಕಲು ಗುಡಿಸಲು, ನಿನ್ನಂಥ ಮಾಣಿಕ್ಯವನ್ನು ಭದ್ರಪಡಿಸಲು ಅರಮನೆಯೇ ಆಗಬೇಕು. ಈ ಮಾತು ಹೃದಯ ರಾಣಿ ಅನ್ನೋ ಕಾದಂಬರಿಲಿದೆ. ನಡಿ, ಇಬ್ಬರೂ ಜಾಲಿಯಾಗಿ ಹೊರಟು ಹೋಗೋಣ. ಈ ಮಾತು ಪ್ರೇಮಗೀತೆ ಕಾದಂಬರಿಲಿದೆ. ಹೌದು ರಾಣಿ, ಹೌದು. ನಿನ್ನ ಕಾದಂಬರಿಯ ಒಂದೊಂದು ಮಾತುಗಳು ಈ ಹೃದಯದ ಬೀರುವಿನಲ್ಲಿದೆ. ನಡಿ. ಇಲ್ಲಿಗೆ ಪ್ರೇಮಗೀತೆ ಹಾಡೋದಕ್ಕೆ ತೋಟ, ಬೇಸರ ನೀಗೋದಕ್ಕೆ ಉಪ್ಪರಿಗೆ, ಕುಣಿದು ಕುಪ್ಪಳಿಸೋದಕ್ಕೆ ಕೊಠಡಿ, ಮಲಗ ನಿದ್ರಿಸೋದಕ್ಕೆ ಸುಪ್ಪತ್ತಿಗೆ. ಇದೆಲ್ಲ ಇರೋ ನಿಮ್ಮನೆಗೆ. ಬೇಡಿ, ಚಿಕ್ಕಮ್ಮ ಹೊಡೆಗ್ ಬಂದ್ರೆ? ನಾನಿಲ್ಲವೇ ರಾಜ, ಮೀಸೆ ಹೊತ್ತ ಭೂಪ. ನಡಿ. ಬೇಡಿ ನಂದೊರೆ. ಬಾ ನನ್ ರಾಣಿ. ನಡೀರಿ. ಸರಿ, ಕಟ್ಟು ಗಂಟು ಮುಟ್ಟೆ. ಕಮಾನ್. ಬನ್ನಿ ದಳ್ಳಾಳಿಗಳೇ, ನಮಸ್ಕಾರ. ಬನ್ನಿ. ಏನಯ್ಯ ನಿನ್ನ ಅವತಾರ? ಸ್ವಲ್ಪ ಇರಿ ಬಂದೆ. ಶಿರಸಾಸನ ಮಾಡ್ತಾ ಇದ್ದೇನೆ. ಶಿರಸಾಸನ ಮಾಡಿದ್ರೆ ಬುದ್ಧಿ ಚುರುಕಾಗತ್ತಂತೆ. ಚುರುಕು. ನಿನ್ನಂಥ ಮೂರ್ಖನಿಗೆ ಈ ಜನ್ಮದಲ್ಲಿ ಬುದ್ಧಿ ಚುರುಕಾಗೋಲ್ಲ ಕಣೆ. ಯಾರು ಹೇಳಿದ್ದು ನಾನ್ ಮೂರ್ಖ ಅಂತ? ಊರೇ ಹೇಳುತ್ತಲ್ಲಯ್ಯ. ಊರ್ ಬೇಕಾದ್ ಹೇಳಿ, ಅದೆಲ್ಲ ಮನೇಲಿ ಬಂದು ಹೇಳೋದು ಸರಿಯಲ್ಲ. ಸಾವಿತ್ರಮ್ಮ, ಯಾರು ನೀನ್ ಹೇಳ್ತಾ ಇರೋದು? ನಿಮ್ಗೆ ಹೇಳ್ತಾ ಇರೋದು. ಅವರೇನು ಸಾಧು ಸ್ವಭಾವದವರಾಗೋದಕ್ಕೆ ಸುಮ್ನಿದ್ದಾರೆ. ಎಲ್ರ ಹಾಗಿದ್ದಿದ್ರೆ ನಿಮಗ್ ಸರಿಯಾಗಿ ಶಾಂತಿ ಮಾಡಿರೋರು. ಎಲ್ರ ಹಾಗೆ ಇಲ್ಲ ಅಂತಾನೆ ನಾನು ಹೇಳಿದ್ದೆ.
ಅನ್ನೋಕೆ ಆಡೋಕೆ ಮನೇಲಿ ದೊಡ್ಡವರಿದ್ದಾರೆ. ಓಹೋ, ಬೇಲಿಗೆ ಬೇಲಿ ಬಿತ್ತಿದ್ರೆ ಕಾಲಗ ಮೂಲ. ನನ್ನ ಕಣ್ಣು ಮುಂದಿನ ಹುಡುಗಿ ವಯಸ್ಸಾದರು ಅನ್ನೋ ಗೌರವನೇ ಇಲ್ಲದೆ ಮಾತಾಡ್ತೀಯಲ್ಲಮ್ಮ. ಗೌರವ ಮರ್ಯಾದೆ ಎಲ್ಲ ವಯಸ್ಸಿನಿಂದ ಸಂಪಾದನೆ ಮಾಡೋದಲ್ಲ, ನಡವಳಿಕೆಯಿಂದ. ನಡೆಯೋ ಒಳಗೆ ಮನೆಗ್ ಬಂದವ್ರನ್ನ ಬನ್ನಿ ಕೂತ್ಕೊಳ್ಳಿ ಅನ್ನೋದು ಬಿಟ್ಬಿಟ್ಟು ಆಡ್ಕೊಳಕ್ ಶುರು ಮಾಡ್ಬಿಟ್ಯಾ? ನೀನ್ ಸಾವಿತಿನ ಬೈದ್ರೆ ನಾನೇನ್ ಸುಮ್ನಿಲ್ಲ ಚಿಕ್ಕಮ್ಮ. ಪಾಪ ಅವಳು ತುಂಬಾ ಒಳ್ಳೆಯವಳು. ಕತ್ತೆ ಓಂದ್ರೆ ಠೋ ಅನ್ನಕ್ ಬರಲ್ಲ, ಹೆಂಡತಿನ ವಹಿಸ್ಕೊಂಡು ಮಾತಾಡ್ತೀಯೇನೋ? ಅತ್ತೆ, ನಾನ್ ಬದುಕಿರೋವರೆಗೂ ಅವ್ರನ್ನ ಯಾರು ಅನ್ನಕ್ಕಾಗ್ಲಿ ದಂಡ್ಸೋಕಾಗ್ಲಿ ನಾನ್ ಬಿಡಲ್ಲ. ಹೌದು. ಬನ್ನಿ ಹೋಗೋಣ. ಓಹೋ, ನೆಟ್ಗೆ ನೇರಿಗೆ ಇದ್ದಿದ್ರೆ ಇನ್ ಹೇಗ ಆಡ್ತಿದ್ಲು? ಹೇಗಾದ್ರು ಇವ್ರು ನನ್ ಗಂಡ, ನನ್ ಪಾಲಿನ ದೇವ್ರು. ಬನ್ನಿ ಹೋಗೋಣ. ಒಳಗಡೆ ಕರ್ಕೊಂಡು ಹೋಗಿ ಪೂಜೆ ಮಾಡು ದೇವರಿಗೆ. ವಿಶ್ಕಂಠಯ್ಯ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಸಾಕು, ಸುಮ್ಮನಿರ್ರಿ. ಅದು ಮಾತು. ಪತಿ ಭಕ್ತಿಗೂ ಒಂದು ಲಿಮಿಟ್ ಇದೆ. ಕರೆಕ್ಟ್. ಲಿಮಿಟ್ ಮೀರಿದ್ರೆ ಯಾವುದು ಚೆನ್ನಾಗಿರಲ್ಲ. ಏನಯ್ಯ ಇದು ದಂಪತಿಗಳು ಒಟ್ಟಿಗೆ ಗಂಟು ಮುಟ್ಟೆ ಸಮೇತ? ಏನ್ ಮಾಡೋದು ಮಾಮಯ್ಯ, ನನ್ನ ಹೆಂಡತಿಗೂ ನಮ್ಮ ತಾಯಿಗೂ ಒಂದೇ ಜಗಳ. ಇವರಿಬ್ಬರು ಕಾಟ ತಾಳ್ಲಾರ್ದೆ ಸೆಪರೇಟ್ ಆಗಿ ಸಂಸಾರ ಹುಡುಗೋಣ ಅಂತ ಬಂದ್ಬಿಟ್ಟೆ. ಮನೆಯಲ್ಲಿ ಮಾಡಿದ್ದೀರಿ? ಇಲ್ಲೇ ನಂಬಿದ್ದೀನೇನು? ಈ ಮನೆಯಲ್ಲೇ. ಯಾಕತ್ತೆ ಆಶ್ಚರ್ಯ ಪಡ್ತೀರಾ? ಇಷ್ಟು ದೊಡ್ಡ ಮನೆಯಲ್ಲಿ ನೀವು 4 ಜನ ಬಿಕೋ ಅಂತ ಹೇಗಿರ್ತೀರಾ? ಕೊಟ್ಟೆ ಹೆಣ್ಣು ಕುಲಕ್ ಹೊರಗು ಅಂತ. ಕುಲಕ್ ಹೊರಗೆ ಹೊರತು ಮನೆಗೆ ನಲ್ವಲ್ಲ. ಅಳಿನಾದೋನು ಮಾವನ ಮನೆ ಸೇರಿದ್ರೆ ಮರ್ಯಾದೆ ಸಿಗೋಲ್ಲ ಮಂಗೆ. ಐ ಸೇ ಯು ಶಟ್ ಅಪ್. ಇದು ಡೊಮೆಸ್ಟಿಕ್ ಪ್ರಾಬ್ಲಮ್, ನಮ್ಮ ಸಂಸಾರದ ವಿಷಯ. ಆಫ್ಟರ್ ಆಲ್ ಯು ಆರ್ ಎ ಬ್ಲಡಿ ಬ್ರೋಕರ್. ನಮ್ಮ ಹತ್ರ ತಲೆ ಹಾಕ್ತೀಯ, ಹಲ್ಲುರಿಸ್ಬಿಟ್ಟೇನ ಹುಷಾರ್. ಮಂಗೇಶ್, ನಿನಗೆ ಮದುವೆ ಮಾಡಿ ಸಂಸಾರನಾಗ ಮಾಡಿದವನು ಈ ವಿಷ್ಕಂಠ. ಅದಕ್ಕೆ ಅಷ್ಟೊತ್ತಿಂದ ಕತ್ತಿಡಿದು ತಳೆದೆ ಸುಮ್ಮನೆ ಇಲ್ಲೇ ನಿಂತಿದ್ದೀನಿ. ಸುಭದ್ರಾ, ನೀನ್ ಯಾಕೆ ಇಲ್ಲಿ ಕೂತಿದೀಯಾ? ನಡಿ ಒಳಗೆ. ಸುಭದ್ರಾ, ಹೋಗ್ಬೇಡ. ಸುಭದ್ರಾ, ನಾನು ನಿನ್ನ ಪ್ರಿಯ ಪ್ರಾಣಕ ಅಂತ ಹೇಳ್ತಾ ಇದ್ದೀನಿ. ನಡಿ ಒಳಗೆ. ಸುಭದ್ರಾ, ಸುಭದ್ರಾ, ಯಾಕ್ರಿ ಹಾಗೆ ಕಂಬದ ಹಾಗೆ ನಿಂತ್ಕೊಂಡ್ಬಿಟ್ರಿ? ಕಣ್ ಕಾಣಿಸ್ಲಿಲ್ವೇ? ಕಾಣಿಸ್ತಾ ಇದೆ. ನಾನ್ ಏನ್ ಮಾಡ್ಬೇಕು ಅಂತೀಯೇ? ಅವ್ರಿಬ್ರು ಆಚೆಗೆ ತಳ್ಳಿ ಬಾಗ್ಲು ಹಾಕೊಳ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಬಾಗ್ಲಿ ಬಂದ್ರು ಅಳಿಯ ಮಗಳನ್ನ ಯಾರಾದ್ರೂ ಹೊಡ್ಕೋಗು ಅಂತ ಹೇಳ್ತಾರೇನೆ? ಅದ್ದು ಮಾವಯ್ಯ, ಸರಿಯಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿ. ಅಯ್ಯೋ ವಿಷ್ಕಂಠಯ್ಯನವರೇ, ಎಂತ ಹಳೆಯನ್ನು ಹುಡ್ಕೊಟ್ರಿ. ಅತ್ತೆ, ನನ್ನ ನೆಮ್ಮದಿಯೆಲ್ಲ ಹಾಳಾಗೋಯ್ತು. ಅತ್ತೆ, ಓ ಐ ಆಮ್ ಸಾರಿ. ಬಲತ್ತೆ, ಹೇಳೋದನ್ನೆಲ್ಲ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಇದು ನನ್ನ ಮನೆ, ಅಂದ್ರೆ ನನಗೆ ಸೇರಿದ ಮನೆ. ಯಾವುದೇ ಕಾರಣದಿಂದ ನನಗೆ ಅವಮಾನ ಆಗುವಾಗ ನಡ್ಕೊಂಡ್ರೆ ಹುಚ್ಚಿ ಅಂತ ತಲೆ ಕಟ್ಟಿದ್ದೀರಾ ಅಂತ ಹೇಳಿ ನಿಮಗಳನ್ನೆಲ್ಲ ಚೀಟಿಂಗ್ ಕೇಸ್ ಹಾಕಿ ನಿಮ್ ಮಗಳನ್ನ ಡೈವರ್ಟ್ ಮಾಡ್ಬಿಡ್ತೀನಿ. ವಿಷ್ಕಂಠ, ಇದಕ್ಕೆ ನೀನೇ ಅಪ್ಪ ಸಾಕ್ಷಿ. ಈ ಲಾಯರ್ ಜಾಣ್ತಾರಲ್ಲ ನಮ್ಮ ಹತ್ರ ತೋರಿಸ್ಬೇಡಿ ಹೇಳಿ ಅಂದ್ರೆ ನಡೀದಿ ಒಳಕ್ಕೆ. ಮುಗಿದು ಹೋಯ್ತು. ಯಜಮಾನ್ರು ಹೇಳ್ಬಿಟ್ರು, ಇನ್ ನಗನಗತ ಒಳಗಡೆ ಹೋಗಿ ಮಂಗೇಶ್ ರಾಯರೇ. That's good. ಸಾಕಪ್ಪ ಸಾಕು ಈ ವಿಚಿತ್ರ ಸಂಸಾರ. ನೀನ್ ಯಾಕೆ ಯೋಚನೆ ಮಾಡ್ತೀಯ ಲಲಿತಮ್ಮ? ಈ ಮಂಗೇಶನ ಬಾಲ ನಾನ್ ಕತ್ತರಿಸ್ತೀನಿ. ಓ ಬನ್ನಿ ರಾಜ. ಯಾಕೆ ಎಷ್ಟೊತ್ತು ಇವತ್ತು? ಗಂಟೆ 9 ಈ ರಾಣಿ ನೋಡ್ಬೇಕು ಅಂತ ಅನ್ಸಿಲ್ವೇನು? ಈ ರಾಣಿ ನೋಡ್ಬೇಕು ಅಂತಿಲ್ಲವೇನು? ಡಾರ್ಲಿಂಗ್, ಅದನ್ನೇಕೆ ಎಸಿದ್ರಿ? ಸುಭದ್ರಾ, ನಿಂಗ್ ನಾನ್ ಬೇಕೋ ಇಲ್ಲ ಆ ಪುಸ್ತಕ ಬೇಕು? ನೀವು ಹಾಗಿದ್ಮೇಲೆ ಈ ಹಾಳಾದ ಪುಸ್ತಕಗಳನ್ನ ಇನ್ಮೇಲಿಂದ ಓದ್ಬೇಡ. ಒಂದಾಗುವ ಬಾ, ಮೊದಲ ಮುತ್ತು, ಸಾರಾಯಿ ಸುಂದರಿಯರು, ಉಬ್ಬಿದ ಎದೆ, ಜಾರಿದ ಸರಗು. ಸುಭದ್ರಾ, ಕೋಪನೇ ನನ್ ರಾಜ. ಸುಭದ್ರಾ, ನೀನು ಈ ಪುಸ್ತಕನ ಎಲ್ಲಿತ್ತು? ಅಂಗಡಿಯಲ್ಲಿ ನನ್ ಡಾರ್ಲಿಂಗ್. ಎಲ್ಲಾ ಪುಸ್ತಕ ಓದಿದೀಯಾ? 10 ಸಲ ಓದಿದ್ದೀನಿ. ಓಹೋ, ಈಗ ಅರ್ಥ ಆಯ್ತು ನಿನ್ ತಲೆ ಯಾಕೆ ಕೆಟ್ಟಿದೆ ಅಂತ. ಪ್ರೇಮ ಸಾಮ್ರಾಜ್ಯದಲ್ಲಿ ತಲೆಯೂ ಇಲ್ಲ,
ಕೆಡುವುದೂ ಇಲ್ಲ ನಂದೋರೇ. ಸುಭದ್ರಾ, ನಿಂಗ್ ನನ್ ಮೇಲೆ ಪ್ರೀತಿ ಇದೆಯಾ? ತುಂಬಾ. ಹಾಗಿದ್ಮೇಲೆ ನನ್ನ ಮಾತು ಕೇಳ್ತೀಯಾ? ಓ, ಈ ಹಾಳಾದ ಪುಸ್ತಕಗಳನ್ನು ಓದೋದನ್ನ ಇನ್ಮೇಲೆ ಬಿಟ್ಬಿಡು. ಆಗ್ಲಿ ನನ್ ರಾಜ. ಅಯ್ಯೋ, ಮಾತಿಗೂ ಈ ರಾಜ ಡಾರ್ಲಿಂಗ್ ಅನ್ನೋದಕ್ಕೆ ಸ್ವಲ್ಪ ಕಟ್ ಮಾಡು. ಕಾದಂಬರಿಯಲ್ಲಿ ಹಾಗೆ ಮಾತಾಡೋದು ನನ್ ರಾಜ. ಕಾದಂಬರಿನೇ ಬೇರೆ, ಈ ಜೀವನನೇ ಬೇರೆ. ನೀನಿವಾಗ ಕಾದಂಬರಿ ಲೋಕದಲ್ಲಿಲ್ಲ, ಈ ಲೋಕದಲ್ಲಿದೀಯಾ. ನೋಡು, ನಿನಗೆ ಮದುವೆ ಆಗಿದೆ, ನಾನು ನಿನ್ನ ಗಂಡ. ನಿನಗೆ ನೀನೇ ಕಣ್ಣು ಮುಚ್ಕೊಂಡು ನೀನೇ ಯೋಚನೆ ಮಾಡು, ಎಲ್ಲ ಅರ್ಥವಾಗುತ್ತೆ. ಎಲ್ಲಿ ಕಣ್ಣು ಮುಚ್ಕೋ, ಯೋಚನೆ ಮಾಡು. ಸುಭದ್ರಾ, ಯೋಚನೆ ಮಾಡಿ, ಯೋಚನೆ ಮಾಡಿ, ಯೋಚನೆ ಮಾಡಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ರಸಗಳಿಗೆ ರವಿದೀವಳಿಗೆ ನಿನ್ನಂತ ರಂಗ ಮಧುರಂಗ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ಅಬ್ಬಬ್ಬಬ್ಬಬ್ಬ, ಈ ಮನೇಲಿ ಎಲ್ರಿಗೂ ಹುಚ್ಚೆ. ನಂದು ನೋಡಿ, ನಾನು ಹೇಳ್ಕೊಟ್ಟಾಗ ಹೇಳಿ. ಮತ್ತೆ ನೀ ಹೇಳ್ದಾಗೆ ಹೇಳ್ಬೇಕಾ? ಹ್ಮ್. ಆಯ್ತು, ಹೇಳ್ತೇನೆ. ಗಜಮುಖನೆ ಮರವೇ ಕದಂತನೆ, ಗಜಮುಖನೆ ಮರವೇ ಕದಂತನೆ, ನಿಜ ಗುಣಾನ್ವಿತ ಪುರುಷಾಧಾರನೆ, ನಿಜ ಗುಣಾನ್ವಿತ ಪುರುಷಾಧಾರನೆ, ರಜತ ಗಿರಿಯೊಡೆಯನ ಕುಮಾರನೆ, ರಜತ ಗಿರಿಯೊಡೆಯನ ಕುಮಾರನೆ, ವಿದ್ಯೆ ವಾರಿದಿಯೇ, ವಿದ್ಯೆ ವಾರಿದೆಯೇ. ನೋಡಿ, ಇದ್ರ ನೀವು ಓದಿ. ಮಕ್ಕಳಿಗೆ ತಂದೆ ಬಾಲ್ಯದೋ, ನೋಡಿ, ಎ ಫಾರ್ ಏಂಜಲ್ ದೇವತೆ, ಎ ಫಾರ್ ಏಂಜಲ್ ದೇವತೆ, ಬಿ ಫಾರ್ ಬೋಟ್ ದೋಣಿ, ಬಿ ಫಾರ್ ಬೋಟ್ ದೋಣಿ, ಸಿ ಫಾರ್ ಕ್ಲಾಕ್ ಗಡಿಯಾರ, ಸಿ ಫಾರ್ ಕ್ಲಾಕ್ ಗಡಿಯಾರ, ಡಿ ಫಾರ್ ಡೋರ್ ಬಾಗಿಲು, ಡಿ ಫಾರ್ ಡೋರ್ ಬಾಗಿಲು. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ಏನಿದು ಅಂತ. ಇದು ಗಡಿಯಾರ, ಗಂಟೆ ನೋಡೋದು. ದೊಡ್ಡ ಮುಳ್ಳು 12ರಲ್ಲಿದ್ದು, ಚಿಕ್ಕ ಮುಳ್ಳು 7ರಲ್ಲಿದ್ರೆ 7 ಗಂಟೆ. ಎಷ್ಟು ಗಂಟೆ? 7 ಗಂಟೆ. ಈಗ ಎಷ್ಟು ಗಂಟೆ? ಈಗ 7 ಗಂಟೆ. 8 ಗಂಟೆ. 8 ಗಂಟೆ. 8 ಗಂಟೆ. ಈಗ ಎಷ್ಟು ಗಂಟೆ? 9 ಗಂಟೆ. ಈಗ 10 ಗಂಟೆ. 10 ಗಂಟೆ. 10 ಗಂಟೆ. ಎನ್ನುವುದು ಮೊದಲಲ್ಲಿ, ಆಹಾ ಎನ್ನುವುದು ಕೊನೆಯಲ್ಲಿ, ಆ ಎನ್ನುವುದು ಮೊದಲಲ್ಲಿ, ಆಹಾ ಎನ್ನುವುದು
ಮೊದಲಲ್ಲಿ ಆಹಾ ಎನ್ನುವುದು ಕೊನೆಯಲ್ಲಿ ಮಿನುಗುತ್ತ ಮೆರೆಯಲು ತಾರೆಗಳು ಸರಿರಾತ್ರಿಯ ಸ್ನೇಹದೊಳಿರಬೇಕು ಬಾಳಲಿ ಸುಖವ ಆಶಿಸಿ ಪಡೆವ ಜಾಣಗೆ ವಿದ್ಯೆಯು ಬರಬೇಕು ಜಾಣಗೆ ವಿದ್ಯೆಯು ಬರಬೇಕು ಆ ಎನ್ನುವುದು ಮೊದಲಲ್ಲಿ ಆಹಾ ಎನ್ನುವುದು ಕೊನೆಯಲ್ಲಿ ಬಾಳಿಗೆ ವಿದ್ಯೆಯ ಭೂಷಣವು ಆ ಎನ್ನುವುದು ಮೊದಲಲ್ಲಿ ಆಹಾ ಎನ್ನುವುದು ಕೊನೆಯಲ್ಲಿ ಬದುಕಲಿ ಸಂತಸ ತುಂಬಿರಲು ಸಂಗಾತಿಯು ಜೊತೆಯಲ್ಲಿ ಇರಬೇಕು ಸ್ವರ್ಗವ ಭೂಮಿಗೆ ತಂದಿಡಲು ನಮ್ಮೆರಡು ಕೈ ಸೇರಿರಬೇಕು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಆಸರೆಯಾಗಿ ಇರಬೇಕು ಆಸರೆಯಾಗಿ ಇರಬೇಕು ಆ ಎನ್ನುವುದು ಮೊದಲಲ್ಲಿ ಆಹಾ ಎನ್ನುವುದು ಕೊನೆಯಲ್ಲಿ ಆಯಿಂದಲೇ ಆಹಾವರೆಗೆ ಕಲಿತುವುದಿಲ್ಲ ಆಪತ್ತು ತಾಯಿಂದಲೇ ಆಕ್ಷಾವರೆಗಿರುವುದೇ ಕನ್ನಡ ನುಡಿಯ ಸಂಪತ್ತು ನಮ್ಮ ಕನ್ನಡ ನುಡಿಯ ಸಂಪತ್ತು ತಗೊಳ್ಳಿ. ಟೈಮ್ ಎಷ್ಟಾಯ್ತು? 11 ಗಂಟೆ. ಇಷ್ಟೊತ್ತಾಗಿ ಇನ್ನೂ ಓದ್ತಾ ಇದ್ದೀರಲ್ಲ, ಹೋಗಿ ಮಲ್ಕೋ ಬರ್ದೆ? ಆಯ್ತು. ಏನಮ್ಮ ಸಾವಿತ್ರಿ? ಇವತ್ತು ನಿಮ್ ಮಗನ ಹುಟ್ಟಬ್ಬ. ಹುಟ್ಟಬ್ಬ? ಯಾರು ಹೇಳಿದ್ರು? ಅವರೇ ಹೇಳಿದ್ರು. ಅವನೇ ವೈಶಾಖ ಶುದ್ಧ ಪಂಚಮಿ ಇವತ್ತೇ ಇಲ್ವೇ? ಪರವಾಗಿಲ್ವೇ? ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಆಹಾ ಆಗ್ಲಮ್ಮ, ನರಸಣ್ಣನ್ ಹೇಳ್ತೀನಿ, ಕಾರಲ್ಲೇ ಹೋಗ್ಬೇಡಿ. ಸುಭದ್ರಾ, ಬೆಟ್ಟಕ್ಕೆ ಹೊರಟಿದ್ದೀವಿ. ನಿಮ್ಮೋರ್ನ ಕರ್ಕೊಂಡು 5 ಗಂಟೆಗೆ ಸಿದ್ಧವಾಗಿರ್ಬೇಕು. ನಮಸ್ಕಾರ ವಿಸ್ಕಂಠಯ್ಯನವ್ರಿಗೆ. ನಮಸ್ಕಾರ. ಬಾರಯ್ಯ, ಏನ್ ಸಮಾಚಾರ? ಒಂದು ಸಿಗರೇಟ್ ಕೊಡ್ತೀರಾ? ಕೂತ್ಕೊಳ್ಳಯ್ಯ. ಏನ್ ಪಾದ ಇಲ್ಲಿವರೆಗೂ ಬೆಳೆಸ್ಬಿಟ್ಟಿಯಲ್ಲ? ಏನ್ ಮಾಡೋದು ಹೇಳಿ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ನಿಮ್ಮ ಹತ್ರ ಬರ್ಬೇಕಾಯ್ತು. ಏನಂದ್ರೆ?
10 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳಿದ್ರಲ್ಲ, ಶಾಮಣ್ಣ ಇವಾಗ ಬುದ್ಧಿವಂತ ಆಗ್ಬಿಟ್ಟ, ಎಲ್ಲ ತಲೆ ಕೆಳಕಾಗೋಯ್ತು. ಎಲ್ಲಿ ಆದ್ರೂ ಉಂಟೇನಯ್ಯ, ಕತ್ತೆ ಎಂದಾದ್ರೂ ಕುದುರೆ ಆಗುತ್ತೆ. ಅವನ ಹೆಂಡತಿ ಸ್ವಲ್ಪ ಜಾಣೆ, ಎಲ್ಲೋ ಬುದ್ಧಿ ಹೇಳಿರ್ಬೇಕು, ಅದಕ್ಕೋಸ್ಕರ ಹಾಗೆ ಆಡ್ತಾ ಇದ್ದಾನೆ. ಕಟ್ಟುಕೊಟ್ಟು ಬುದ್ಧಿ ಎಲ್ಲಿವರೆಗೂ ಬರುತ್ತೆ ಹೇಳು? ಯಥಾ ಪ್ರಕಾರ ನಾಯಿ ಬಾಲ ಡೊಂಕೆ. ನಿಮ್ ಮಾತನ್ನ ನಂಬಿಕೆ ಇಲ್ಲ. ದಿನ ಅವನ ಜೊತೆ ಓಡಾಡ್ತಾ ಇರೋ ನಾನು, ನನಗ್ ಗೊತ್ತು ಅವನಲ್ಲಾಗಿರೋ ಬದಲಾವಣೆ. ಮೊನ್ನೆ ರಾತ್ರಿ ರೂಮಲ್ಲಿ ಕೂತ್ಕೊಂಡು ಡೆಕ್ಕನ್ ಪೇಪರ್ ಓದ್ತಾ ಇದ್ದ. ನಿನ್ನೆ ಆಫೀಸ್ ರೂಮಲ್ಲಿ ಗುಂಡನ ಜೊತೆ ರಾಜಕೀಯ ಚರ್ಚೆ ಮಾಡ್ತಾ ಇದ್ದ, ಗೊತ್ತಾ? ಹಾಗಾದ್ರೆ ನಮ್ಮ ದಾರಿಲೇ ಅವನು ಉಳ್ಳಾಗಿ ಉಳಿದಿದ್ದಾನೆ. ಮಂಗೇಶ್, ನಿನ್ ದಾರಿಲಿ ಅವನು ಇಲ್ಲದೆ ಇರ್ಬೇಕಾದ್ರೆ ನಮ್ಗೆ ಉಳಿದಿರೋದು ಒಂದೇ ಒಂದು ಉಪಾಯ. ಏನಂದ್ರಿ? ಉಪಾಯವಾಗಿ ಅವನ್ನ ಕೊಲೆ? ಕೊಲೆ ಅಲ್ಲಯ್ಯ, ತನಗೆ ತಾನೇ ಸತ್ತಾಗಿರ್ಬೇಕು. ಸೂಯಿಸೈಡ್. ಸೂಯಿಸೈಡ್? ಛೇ ಛೇ ಛೇ, ಇಂಥ ಅನ್ಯಾಯದ ಮಾತಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಯಾವುದಯ್ಯ ಅನ್ಯಾಯ? ನ್ಯಾಯ, ಸತ್ಯ, ಧರ್ಮ ಇದೆಲ್ಲ ಹೇಡಿಗಳಾಡೋ ಮಾತು. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕಾಗದೆ ದೇವರೇ ಕಲ್ಲಾಗಿ ಕೂತಿದ್ದಾನೆ. ನೋಡು, ತಿಪ್ಪೆ ಮೇಲಿರೋ ಹುಳುಗಳನ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ನುಂಗುತ್ತೆ, ಹಾವನ್ನ ಹದ್ದು ಹಿಡಿಯುತ್ತೆ. ಹೀಗೆ ಒಂದನ್ನ ಒಂದು ಕೊಂದ್ರೇನೆ ಒಂದಕ್ಕೆ ಆಹಾರ, ಒಂದನ್ನ ಒಂದು ನಾಶ ಮಾಡಿದ್ರೇನೆ ಒಂದಕ್ಕೆ ಬದುಕು. ಈಗ ನೀನೇ ಹೇಳು, ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ನೀನೇ ಹೇಳು. ಅದು ನಿಜ. ತಿನ್ನೋ ಅನ್ನಕ್ಕೆ ಕಲ್ಲು ಬೆರೆಸ್ತಾರೆ, ಕುಡಿಯೋ ಕಾಫಿಗೆ ಹುಣಸೆ ಬೀಜದ ಪುಡಿ ಕದರ್ತಾರೆ, ಮಕ್ಕಳು ಮರಿ ಕೊಡೋ ಔಷಧಿಗಳನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು ಶಿಶುಹತ್ಯೆ ಮಾಡ್ತಾರೆ, ಓಟಾ ನೋಟುಗಳನ್ನ ಪ್ರಿಂಟ್ ಮಾಡಿ ಅದರ ಚಲಾವಣೆಯಿಂದ ಸರ್ಕಾರನೇ ಹೆದರಿಸಿ ನಡಗಿಸ್ತಾರೆ, ಗುಂಪುಗಳ ಮೇಲೆ ಗುಂಪುಗಳು ಕಟ್ತಾರೆ, ಪಾರ್ಟಿಗಳ ಮೇಲೆ ಪಾರ್ಟಿಗಳು ಕಟ್ತಾರೆ, ನೋಟಿನ ಕಂತೆಗಳನ್ನು ಚೆಲ್ಲಿ ಓಟ್ ತಗೊಂಡು ಅಧಿಕಾರಕ್ಕೆ ಬರ್ತಾರೆ, ತಮಗೆ ಬೇಕಾದವ್ರನ್ನ ಎತ್ತುತ್ತಾರೆ, ಬೇಡವಾದವ್ರನ್ನ ತುಳಿತಾರೆ. ಎಲ್ಲಿ ಹೋಗಿ ನೋಡಿದ್ರು ಹಗಲ್ ದರೋಡೆ. ನಿಜ. ಹೆದರ್ಬೇಡ, ಧೈರ್ಯವಾಗಿರು. ಹೋಗು ಹೋಗು ಮಂಗೇಶ್, ನಿನ್ ಚಮತ್ಕಾರದ ಕೈ ತಡಕನ ಪ್ರಯೋಗ ಮಾಡು. ಹೋಗು. ಹೋಗ್ತೀನಿ ಮಿಸ್ಟರ್ ವಿಶ್ವಕಾಂತ್. ಥ್ಯಾಂಕ್ ಯು. ಹತ್ತು ಲಕ್ಷ ನನ್ನ ಹಾದಿಲಿ ಅಡ್ಡವಾಗಿದ್ದ 2 ಕಂಟಕಗಳು ಒಂದೇ ಬಾರಿಗೆ ನಿವಾರಣೆ. ವಿಶ್ಕಂಠೇನವ್ರೆ, ನಾನು ಮಂಗೇಶರಾಯ. ಹೌದು. ಯಾಕೆ, ಏನಾಯ್ತಯ್ಯ? ಒಳ್ಳೆ ಕೆಲಸ ಮಾಡಿದ್ರಿ. ಈಗೇನ್ರಿ ಮಾಡ್ಲಿ? ತೆಪ್ಪಗೆ ಮನೆಗೆ ಹೋಗಿ ನಿದ್ರೆ ಮಾಡಯ್ಯ. ಅಯ್ಯೋ, ನಿದ್ದೆ ಕೂಡ ಬರಲ್ವಲ್ಲ, ಏನ್ ಮಾಡೋದು? ನಿದ್ರೆ ಮಾತ್ರ ತಗೋ. ಮನೆಗೆ ಯಾಕೆ ಹೋಗ್ಲಿ? ಇವತ್ತು ಯಾಕೋ ತುಂಬಾ ಭಯವಾಗ್ತಾ ಇದೆ. ವಿಶ್ಕಂಠೇನವ್ರೆ, ಇವತ್ತು ನಿಮ್ಮ ಮನೇಲೆ ಮಲ್ಕೊಂಡ್ಬಿಡ್ತೀನಿ. ಏನ್ ನನ್ನ ಮನೇಲೆ? ಹೌದು, ನಿಮ್ಮ ಮನೇಲೆ, ನಿಮ್ ಪಕ್ಕದಲ್ಲೇ. ಅದು ಸಾಧ್ಯವಿಲ್ಲ. ವಿಶ್ಕಂಠೇನವ್ರೆ, ಪ್ಲೀಸ್ ನಿಮ್ ತಮ್ಮ ಹೇಳ್ತೀನಿ. ವಿಶ್ಕಂಠೇನವ್ರೆ, ಭಯವಾಗ್ತಾ ಇದೆ. ಮಂಗೇಶ್, ನೀನ್ ಲಾವೋದ್ರ ಶುದ್ಧ ದಂಡ ಕಟ್ಟಿ ಇಂಥ ಸಮಯದಲ್ಲಿ ನೀನ್ ಧೈರ್ಯವಾಗಿರ್ಬೇಕು. ಯಾವುದ್ರಲ್ಲೂ ಸಂಶಯ ಬರ್ದಂಗೆ ನಡ್ಕೋಬೇಕು. ಈಗಾಗಲೇ ಟೈಮ್ ಆಗಿದೆ, ಹೊರಡು. ಹೊರಡೆ ಹೋಗಯ್ಯ ಅಂದ್ರೆ ಹೋಗಯ್ಯ. ನಡಿ. ಲಕ್ಷದ ಆಸ್ತಿಗೆ ಅಡ್ಡಿಯಾಗಿದ್ದ ಶಾಮಣ್ಣ ಸತ್ ಹೋದ. ಇವತ್ತು ನಾಳೆ ಈ ಕೊಲೆಗಾರ ಲಾಯರ್ ಕೂಡ ಪೊಲೀಸ್ನವ್ರಿಗಾಹು. ಈ ಕೊರಗಿನಲ್ಲೇ ಗ್ಯಾರಂಟಿಯಾಗಿ ಮುದಿಯ ನಿನ್ನ ಗಂಡ ಠಾರ್. ಮುಂದೆ ಉಳಿಯೋದು ನಾನು ನೀನು 10 ಲಕ್ಷ. ಆವತ್ತು ನಿಮ್ಮಪ್ಪ ಮಾಡಿದ ದ್ರೋಹಕ್ಕೆ ತಕ್ಕ ಪ್ರತೀಕಾರ. ಆ ದ್ರೋಹಕ್ಕೆ
ಲಲಿತಮ್ಮ ಏನಪ್ಪ? ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡ್ಬಂದ್ಬಿಡಮ್ಮ. ಏನಂತ ಔಷಧಿ ತರಕ್ಕೆ ನೀನು ಹೋಗ್ತಾ ಇದೀಯಾ? ಬೇಡ, ನಾ ತರಿಸ್ಕೊಡ್ತೀನಿ, ನಡಿ. ಬನ್ನಿ ಸಾವುಕಾರ್ರೆ, ಕೂತ್ಕೊಳ್ಳಿ. ನೀವೇ ಬಂದ್ಬಿಟ್ರಲ್ಲ. ಗುಂಡಣ್ಣನ 10 ಸಲ ಕಳಿಸ್ದೆ, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಎರಡರಲ್ಲೊಂದು ಇತ್ಯರ್ಥ ಮಾಡ್ಕೊಂಡು ಹೋಗೋಣ ಅಂತ ನಾನೇ ಬಂದೆ. ಎರಡರಲ್ಲೊಂದು? ಹಾಗಂದ್ರೆ ಯಾಕೆ, ನಿನ್ನೆ ಗುಂಡಣ್ಣ ಹೇಳಿಲ್ವೇ ನಿಮಗೆ? ಗುಂಡಣ್ಣ ಹೇಳಿದ್ದು. ಗಿಟ್ಟಪ್ಪ, ಹಾಗಾದ್ರೆ ಹೇಳಿ, ನೀವು ಸಾವಿರಾರು ರೂಪಾಯಿ ಸಾಲಗಾರರಾಗಿ ಮಗಳನ್ನ ಭಿಕಾರಿ ಮಾಡಿ ಸಾಯ್ಬೇಕು ಅಂತ ಇದ್ದೀರೋ, ಅಥವಾ ನಿಮ್ಮ ಮಗಳು ಲಕ್ಷಾಧೀಶ್ವರನ ಕೈ ಹಿಡಿದು ಸಂತೋಷವಾಗಿರೋ ನೋಡಿ ಸುಖವಾಗಿ ಸಾಯ್ಬೇಕು ಅಂತಿದ್ದೀರೋ? ನಾನು ಸಾಲಗಾರನಾಗಿ ಸತ್ರು ಚಿಂತೆ ಇಲ್ಲ ಸ್ವಾಮಿ. ನನ್ನ ಮಗಳ ಇಷ್ಟಕ್ಕೆ ವಿರುದ್ಧವಾಗಿ ಮಾತ್ರ ನಾನೆಂದಿಗೂ ನಡೀಲಾರೆ. ಈ 2ನೇ ಮದುವೆಗೆ ಖಂಡಿತ ನನ್ನ ಮಗಳನ್ನು ಕೊಡ್ಲಾರೆ ಸ್ವಾಮಿ. ಗಿಟ್ಟಪ್ಪ, ಇದು ಕಡೆ ನಿರ್ಧಾರವೇ ನಿಮ್ಮದು? ಹೌದು, ಇದೇ ಕಡೆ ನಿರ್ಧಾರ. ಗಿಟ್ಟಪ್ಪ, ಮುಂದೆ ಕೋರ್ಟು ಕಚೇರಿ ಹತ್ತೋದಕ್ಕೆ ತಯಾರಾಗಿರಿ, ಬೇರೆ ಮಾರ್ಗನೇ ಇಲ್ಲ. ಅಪ್ಪ, ನಾನಿವ್ರನ್ನೇ ಮದ್ವೆ ಆಗ್ತೀನಪ್ಪ. ಹೌದಪ್ಪ, ನನ್ನಿಂದ ನೀವು ಸಾಲಗಾರನಾಗಿ ಬೀದಿ ನಿಲ್ಲೋದ್ ಬೇಡ. ಸರಿಯಾಗಿ ಯೋಚನೆ ಮಾಡಿ ಹೇಳಮ್ಮ. ಯೋಚನೆ ಮಾಡೇ ಹೇಳ್ತಿದ್ದೀನಪ್ಪ. ನಮ್ಮಂಥ ಬಡವರಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಎಲ್ಲಿ ಸಿಗುತ್ತಪ್ಪ? ನಿಜ, ನಮ್ಮಂಥ ಬಡವರಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಆಗ್ಲಿ ಸಾವುಕಾರ್ರೆ, ನಿಮ್ಮ ಇಷ್ಟದಂತೇನೆ ನಡೀತೀನಪ್ಪ. ಗಿಟ್ಟಪ್ಪ, ಇವತ್ತು ನಾನು ಮದುವೆ ಮಾಡ್ಕೋತೀನಿ ಅಂದ್ರೆ ದುಡ್ಡಿನ ವ್ಯಾಮೋಹಕ್ಕಾದ್ರೂ ಹೂ ಅನ್ನೋರು ಸಾವಿರಾರು ಮಂದಿ ಇದ್ದಾರೆ. ಎಲ್ಲರನ್ನೂ ಬಿಟ್ಟು ನಿಮ್ಮ ಹತ್ರವೇ ಪ್ರಸ್ತಾಪ ಮಾಡೋಕೆ ಕಾರಣ ಇದೆ. ನಿಮ್ಮ ಮಗಳು ಲಲಿತಾ, ಅವಳ ಗುಣ ಸ್ವಭಾವ ಎಷ್ಟೋ ಜನ ಅಂತ ಹೇಳಿದ್ದಾರೆ. ಯಾಕೆ, ತಂದೆಗೋಸ್ಕರ ಎಂಥ ತ್ಯಾಗ ಸಿದ್ಧ ಅನ್ನೋದನ್ನ ನಾನು ಕಣ್ಣಾರೆ ಕಂಡೆ. ಇಂಥ ಹೆಣ್ಣು ಗೃಹಲಕ್ಷ್ಮಿಯಾಗಿ ಬಂದ್ರೆ ನನ್ನ ಮನೆಯಲ್ಲೂ ಶಾಂತಿ ನೆಮ್ಮದಿ ನೆಲೆಸಬಹುದು ಅಂತ ಇರ್ತೀವಿ ಪ್ರಸ್ತಾಪ ಮಾಡಿದೆ. ನೀವು ಬೇಜಾರು ಮಾಡ್ಕೋಬೇಡಿ, ಯಾವುದಕ್ಕೂ ಯೋಚನೆ ಮಾಡಬೇಡಿ. ಔಷಧಿ ತಗೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ. ನಾನು ಬರ್ತೇನೆ. ಸುಭದ್ರಾ, ಸುಭದ್ರಾ, ಸುಭದ್ರಾ! ದೆವ್ವ, 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 ದೆವ್ವ! ದೆವ್ವ, 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 ದೆವ್ವ! ಯಾಕೆ ಬಾವ ಹೆದರು ಬಿಡ್ತೀಯಾ? ಶಾಮಣ್ಣ, ನೀನು? ಹೌದು, ನಾನು. ನೀನ್ ಯಾವಾಗ ಬಂದಿ ಮನೆಯಿಂದ? ನನ್ನನ್ನ ನೀರಿಗೆ ತಳ್ಳಿ ಬಂದೆ ಅಲ್ವೇ ನೀನು? ಶಾಮಣ್ಣ, ನನ್ ಕ್ಷಮಿಸ್ಬಿಡು, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನ್ ಮಾಡ್ಲಿ, ನಿನ್ ಮೇಲೆ ಸೇರ್ ತೀರ್ಸ್ಕೊಳ್ತಾ ಇದ್ದೆ. ಆದ್ರೆ ನೀನು ನನ್ನ ತಂಗಿ ಗಂಡ, ನನ್ನ ಬ್ರದರ್ ಇಲ್ಲ. ಶಾಮಣ್ಣ, ನಿನಗಿಂತ ಒಳ್ಳೆ ಮನ್ಸಿಗೆ ಅಂತ ಈಗ ಅರ್ಥವಾಯ್ತು. ಶಾಮಣ್ಣ, ನನ್ನ ಕ್ಷಮಿಸ್ಬಿಡು.
ಇವತ್ತಿನಿಂದ ನಾನು ನೀನು ಒಂದು. ಶಾಮಣ್ಣ, ಮಂಗೇಶು, ಶಾಮು, ಮಂಗೇಶ್, ಶಾಮು, ಮಂಗೇಶ್, ಶಾಮು. ಅಯ್ಯೋ, ಈ ಟ್ಯಾಬ್ಲೆಟ್ಸ್ನ ಈಗ 2 ಕೊಡಿ, ಬೆಳಿಗ್ಗೆ 1 ಕೊಡಿ. ಹಾಗೆ ನಾನು ಸಂಜೆ ಹೋಗೋ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ತೀನಿ. ಯಾರಾದ್ರು ಬಂದ್ರೆ ನಾನು ಔಷಧಿ ಕೊಡ್ತೀನಿ. ನೀವು ಹೋಗಿ ಬನ್ನಿ. ಅಯ್ಯೋ, ಬೇಡ ಬೇಡ ಅಂದ್ರು ಆ ಗುಂಡೆ ನನ್ ಜೊತೆಗೆ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಹೋದವ್ರು ಗಂಭೀರವಾಗಿರ್ಬಾರ್ದೆ? ನದಿ ಸ್ನಾನ ಯಾಕೆ ಮಾಡಕ್ ಹೋದ್ರಿ? ಏನ್ ಬಂದ್ರು ತಡ್ಕೊಳ್ಳೋ ಚಿಕ್ಕ ವಯಸ್ಸೇನು ನಿಮ್ದು? ಅಯ್ಯೋ, ಮೊದಲೇ ಹೇಳ್ತಾ ಇದ್ದಾರೆ, ಈಗ ಅದನ್ನೆಲ್ಲ ಹಂಗಿಸ್ತು ಚಿಕ್ಕಮ್ಮ. ಹೌದು ಕಣೆ, ಅವ್ರನ್ನ ಕಂಡ್ರೆ ನಂಗೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು? ನೀವೇ ಇಲ್ದಿದ್ದ ಅರ್ಥ ಮಾಡ್ಕೊಳ್ತಿದ್ದೀರಾ. ಲಲಿತನ ಕೋಪ ಪ್ರೀತಿ ವ್ಯತ್ಯಾಸನೇ ಇಲ್ಲ ಅಮ್ಮ. ನೀನ್ ಇರ್ತೀಯ, ನಾನು ಇರ್ಲೋ ಸಾವಿತ್ರಿ? ನಾನು ಇರ್ತೀನಿ. ನೀನ್ ಹೋಗಿ ಅತ್ತೆಗೆ ಅಡಿಗೆಗೆ ಸಹಾಯ ಮಾಡು. ಅಮ್ಮ. ಮಾವಯ್ಯ. ಅಮ್ಮ ಸಾವಿತ್ರಿ. ಲಲಿತಮ್ಮ, ಲಲಿತಮ್ಮ, ಲಲಿತಮ್ಮ. ಏನ್ ವಿಷ್ಕಂಠಯ್ಯನವ್ರೆ? ಏನೂ ಇಲ್ಲಮ್ಮ. ಸಾವಿತ್ರಿ ಸುಭದ್ರ ಎಲ್ಲಿದ್ದಾರೆ? ಸುಭದ್ರ ಹಿತ್ಲ ಕಡೆಯಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ. ಸಾವಿತ್ರಿ ಯಜಮಾನ್ ರೂಮ್ ನಲ್ಲಿದ್ದಾಳೆ. ಅಯ್ಯೋ, ಅವಳು ಯಾಕಮ್ಮ ಯಜಮಾನ್ ರೂಮ್ ಕಳಿಸ್ತೀನಿ? ಮೊದಲು ಹೊರಗಡೆ ಕರೆ ಅವಳನ್ನ. ಯಾಕೆ? ಯಾಕೆ ಅಂತ ನಾನು ಏನು ಹೇಳಮ್ಮ? ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಒಟ್ಟಿನಲ್ಲಿ ನನ್ನ ಪಾಪಿನಮ್ಮ, ನನ್ನ ಪಾಪಿ. ಏನ್ ಮಾಡಿದ್ರಿ ವಿಷ್ಕಂಠಯ್ಯನವ್ರೆ? ತುಂಬಿದ ಸಂಸಾರಕ್ಕೆ ದ್ರೋಹ ಮಾಡ್ಬಿಟ್ನಮ್ಮ. ಲಲಿತಮ್ಮ, ನಾನು ಮಾಡಿದ ದ್ರೋಹಕ್ಕೆ ನೀನು ಏನು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೇನೆ. ನೋಡು, ಈ ನಿನ್ನ ಕೈಗಳನ್ನ ನಿನ್ನ ಕಾಲುಗಳು ಅಂತ ತಿಳ್ಕೊಂಡು ಹಿಡ್ಕೊಂಡಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡು. ವಿಷಯ ಏನು ಅಂತ ಹೇಳ್ಬಾರ್ದೆ? ಆ ಸಾವಿತ್ರಿ ಚಿಕ್ಕಪ್ಪ ನನಗೆ ಸುಳ್ಳು ಜಾತಕ ಕೊಟ್ಬಿಟ್ಟ. ಅವಳದು ಮೂಲ ನಕ್ಷತ್ರ ಅಂತೆ. ಅಯ್ಯೋ, ನೀನು ಆಡಬೇಡ ಲಲಿತಮ್ಮ, ನೀನು ಆಡಬೇಡ. ನಿನ್ನ ಮನಸ್ಸು ಬಹಳ ಒಳ್ಳೆಯದು, ನಿನ್ನ ಹೃದಯ ಪವಿತ್ರವಾದದ್ದು. ಭಗವಂತ ನಿನ್ನ ಕೈ ಬಿಡಲ್ಲ, ಕಾಪಾಡ್ತಾನೆ. ತಗೊಮ್ಮ, ಚಾಮುಂಡೇಶ್ವರಿಗೆ ಕುಂಕುಮಾರ್ಚನೆ ಮಾಡಿ ತಗೊಂಡು ಬಂದಿದ್ದೀನಿ. ತಗೋ. ಸಾವಿತ್ರಿ, ಇನ್ನೊಂದ್ಸಲ ಇರು, ನನ್ನ ಕಾಲಿದೆ, ನಿನ್ ಕಾಲು ಮುಟ್ಟಾಕ್ಬಿಡ್ತೀನಿ. ಹೊರಗೆ ಆಸೆ. ಯಾಕೆ ಲಲಿತಾ? ಎಲ್ಲ ನಿಮ್ಮ ಒಳ್ಳೆದಕ್ಕೆ. ಸುಮ್ಮನೆ ಮಲ್ಕೊಳ್ಳಿ. ಇನ್ನು ಯಾಕೆ ಇಲ್ಲೇ ನಿಂತಿದೀಯಾ? ಇವತ್ತೇ ಕಡೆ ಇನ್ನೊಂದ್ಸಲ ಅವ್ರಿರೋ ಕಡೆ ನಿನ್ನೇನ್ ಮಾಡ್ತೀರೋ ನೋಡ್ಕೊ. ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನಾನೇನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದೆ ಅಂತ ನನ್ನೇ ಕೇಳ್ತಾ ಇದ್ದೇನೆ. ನಿಂಗ್ ಗೊತ್ತಿಲ್ಲ, ಚಿಕ್ಕಪ್ಪನ ಮಗಳು ಸೇರ್ಕೊಂಡು ನನ್ನ ಮನೇನೆ ಮುಗಿಸ್ತಾನೆ. ಅತ್ತೆ, ನಾನೇನ್ ಬೇಕಾದ್ರೂ ಅನ್ನಿ, ಆದ್ರೆ ಚಿಕ್ಕಪ್ಪನ ಮಾತ್ರ ಏನು ಅನ್ಬೇಡಿ. ಅನ್ನೋದೇನು ಎದುರು ಬರ್ಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾಕೆ ಚಿಕ್ಕಮ್ಮ ಹೀಗಾಡ್ತಿದ್ದೀರಿ? ನೀವೆಲ್ಲರೂ ಸೇರ್ಕೊಂಡು ನಾನು ಹೀಗೆ ಆಡಿಸ್ತಿದ್ದೀರಿ. ಹೋಗಿ ಆಯ್ತೆ, ನನ್ನ ಎದುರು ನಿಂತ್ಕೋಬೇಡ. ಯಾಕೆ ನಿಂತ್ಕೋಬಾರ್ದು? ಅವಳೇನು ಅಪರಾಧ ಮಾಡಿದ್ದಾಳೆ? ಅಯ್ಯೋ, ಅದನ್ನ ಈ ಹಾಳು ಬಾಯಲ್ಲಿ ಹಾಗೆ ಹೇಳೆ. ಈ ಪಾಪಿದು ಮೂಲ ನಕ್ಷತ್ರ. ಸುಳ್ಳು ಜಾತಕ ಕೊಟ್ಟು ಮದುವೆ ಮಾಡ್ಬಿಟ್ಟ ಇವಳು ಚಿಕ್ಕಪ್ಪ. ಈಗ ನನ್ನ ಅರಿಶಿನ ಕುಂಕುಮಕ್ಕೆ ಬಂದಿದೆಯಲ್ಲೇ ಆಪತ್ತು. ಮದುವೆ ಮಾಡಿದ್ದು ಮಟ್ಟಿದ್ದು ವಿಷಕಂಠಯ್ಯ. ಆ ತಪ್ಪಿಗೆ ಸಾವಿತ್ರಿನ ಬೈದ್ರೆ ನರೇಳ್ತಾ ಇರೋ ಅಪ್ಪ ಹುಷಾರಾಗ್ತಾರೇನು? ಹುಚ್ಚು ಬಿಡ್ತು ಅಂತ ನನ್ನೇ ಎದುರು ವಾದಿಸ್ತಿದ್ದೀಯೇನೆ. ನಿನ್ನಿಂದಾನೇ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಮೊದಲು ನೀನ್ ನಾಳೆ ನಿಮ್ಮ ಮನೆಗೆ. ಚಿಕ್ಕಮ್ಮ, ಅಪ್ಪ ಹುಷಾರಾದ್ನ ಒಂದು ಕ್ಷಣ ಇರಲ್ಲ ನಾವ್ ಈ ಮನೇಲಿ. ನಾವೇ ಹೋಗ್ತೀವಿ. ಹುಷಾರಾಗೋಕೆ ಎಲ್ಲಿ ಬಿಡ್ತೀರಾ? ಅವ್ರನ್ನ ನುಂಗ್ಕೊಳಕ್ತಾನೆ ನೀವೆಲ್ಲ ಮಸ್ಲಟ್ ಮಾಡಿರೋದು. ಸುಭದ್ರ, ನಡಿ ಒಳಗೆ. ಸಾವಿತ್ರಿ, ನೀನು ನಡಿ.
ಪಾಪ ವಯಸ್ಸಾಗಿತ್ತು ಹೊರಟೋಗ್ಬಿಟ್ರು. ಅದಕ್ಕೋಸ್ಕರ ಕಳವಳ ಪಟ್ಕೊಂಡ್ರಾಗುತ್ತೆ. ಏನು ಹೇಳ್ತೀನಿ ಅಂದ್ರೆ ಅದೇ ಆಸ್ತಿ ವಿಷಯ, ಇನ್ನೇನು ಇಲ್ಲ. ಸುತ್ತಮುತ್ತಲಿರೋರು ಒಳ್ಳೆಯವರಲ್ಲ. ಮೇಲಾಗಿ ಈ ಲಾಯರ್ ಮಂಗೇಶ್ ರಾಯ ಅಂತೂ ಮೊದಲೇ ಮನೆ ಹಾಳು. ಅದಕ್ಕೋಸ್ಕರ ಯಜಮಾನ್ರು ಇಷ್ಟರ ಮಟ್ಟಿಗೆ ಇರೋವಾಗ್ಲೇನೆ ನಿನ್ನ ಅನುಕೂಲಕ್ಕೋಸ್ಕರ ಒಂದು ವಿಲ್ ಬರ್ಸ್ಕೊಂಡ್ಬಿಟ್ರೆ ಒಳ್ಳೇದು ಅಂತ. ಛೇ ಛೇ ಛೇ, ಇದಕ್ಕೆಲ್ಲ ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ ಹೇಳು? ಇದೆಲ್ಲ ವ್ಯವಹಾರ. ನೀನ್ ಮುಂದೆ ಬಾಳಿ ಬದುಕ್ಬೇಕಾದವು. ನಾನಿನ್ ಬರ್ತೀನಿ. ಬೇಡಮ್ಮ. ಬಾಬಾ. ಹೇಗಿದ್ದೀರಿ ಮಾವಯ್ಯ? ಸುಸ್ತು ಹಾಗೆ ಇದೆಯಪ್ಪ. ಅಯ್ಯೋ, ವಯಸ್ಸಾಗೋಯ್ತು ನೋಡಿ. ಮಾವಯ್ಯ, ಸೂಕ್ಷ್ಮವಾಗಿ ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನಪ್ಪ? ಏನಿಲ್ಲ, ಕೈ ಕಾಲು ನೆಟ್ಗಿರುವಾಗ್ಲೇ ಒಂದು ವಿಲ್ಲು ಅಂತ ಮಾಡಿಟ್ಬಿಟ್ರೆ ನಾಳೆ ವೃಥಾ ತೊಂದರೆ ಇರೋದಿಲ್ಲ. ನಾನೀಗ ಹೇಳಿದಂತ ನೀವೇನು ನೊಂದ್ಕೋಬೇಡಿ. ನೀವಿನ್ನೂ 100 ವರ್ಷ ಚೆನ್ನಾಗಿ ಬಾಳ್ಬೇಕು. ಕರ್ತವ್ಯ ಜ್ಞಾಪಿಸಿದೆ ಅಷ್ಟೇ. ಮಾವಯ್ಯ, ನಾನೇನ್ ಹೊರಗೋನಲ್ಲ, ಮನೆ ಅಳಿಯ. ಅತ್ತೆ ತಾಯಿಗಿಂತ ಹೆಚ್ಚು ಅಂತ ನಾನೇನ್ ಹೇಳ್ಬೇಕಾಗಿಲ್ಲ. ಶ್ಯಾಮಣ್ಣನ ವಿಚಾರವಾಗಿ ನೀವೇನು ಯೋಚನೆ ಮಾಡಬೇಡಿ. ನಾನು ಅವನು ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ಮಾವಯ್ಯ, ಈ ಮನೆ ನೆಮ್ಮದಿನೇ ಈ ಹಾಳ ಜನ್ಮದ ಗುರಿ. ಅದು ಜ್ಞಾಪಕ ಇಟ್ಕೊಳ್ಳಿ. ನೀವು ರೆಸ್ಟ್ ತಗೊಳ್ಳಿ, ನಾ ಬರ್ತೀನಿ. ಗುಂಡಣ್ಣ, ಯಜಮಾನ್ರೆ, ಲಾಯರ್ ಸಿಕ್ಕಿದ್ರೇನಪ್ಪ? ಸಿಕ್ಕಿದ್ರೆ ಯಜಮಾನ್ರೆ. ಈ ಕವರ್ನ ನಿಮ್ ಕೈಲಿ ಕೊಡು ಅಂತ ಕೊಟ್ಟು. ಬಾಕಿ ವಸೂಲಿ ಪಟ್ಟಿ ಎಲ್ಲ ಸಿದ್ಧ ಮಾಡಿಟ್ಟಿದ್ದೀಯಾ? ಸಿದ್ಧ ಮಾಡಿಟ್ಟಿದ್ದೀನಿ ಯಜಮಾನ್ರೆ. ಸರಿ ತಗೋ, ಭದ್ರವಾಗಿ ಇದನ್ನ ಐರನ್ ಸೇವಲ್ ಇಟ್ಟರು. ಈ ಕವರ್ನ ಜಾಗ್ರತೆ. ಏನ್ ಕವರು ಅಂದ್ರೆ? ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಲಲಿತಾ. ಔಷಧಿ ತಗೊಂಡ್ರೆ? ಮಲ್ಕೊಳ್ಳಿ. ಅಮ್ಮ, ಎಲ್ಲಿ ಹೋಗ್ತಾ ಇದೀಯ? ಮಾವನವ್ರ ಗಂಜಿ ಕೊಡ. ಅವ್ರ ರೂಮ್ಗೆ ಹೋಗ್ಬೇಡ ಅಂತ ನಿಂಗೆ ಎಷ್ಟು ಸಾರಿ ಹೇಳ್ಬೇಕು? ಅವ್ರು ನೀರ್ನ ನಿಂತ್ಕೋಬೇಕು ಅಂತ ಇದೆಯಲ್ಲ. ಲಲಿತಾ, ಸುಮ್ಮನೆ ಯಾಕೆ ಆ ಮಗುನ ದಂಡಿಸ್ತಾ ಇದ್ದೀಯ? ನಿಮ್ಗೇನು ಗೊತ್ತಿಲ್ಲ, ನೀವು ಸುಮ್ಮನೆ ಇರಿ. ಅವಳು ಮೂಲ ನಕ್ಷತ್ರ. ಅವಳು ಈ ಮನೆಗೆ ಬಂದಿರೋದಕ್ಕೆ ನಿಮ್ಗೆ ಈ ಸ್ಥಿತಿ ಬಂದಿರೋದು. ಅಯ್ಯೋ ಅಲ್ವೇ, ವಯಸ್ಸಾದವನು ನನ್ನ ಕಾಯಿಲೆಗೂ ಆ ಮಗು ನಕ್ಷತ್ರಕ್ಕೂ ಏನೇ ಸಂಬಂಧ? ಮನೆಗೆ ದೊಡ್ಡವಳಾಗಿ ನೀನೇ ಆ ಮಗುನ. ನನ್ನ ಹೆಸರು ಬಿಡ್ತೆ. ಇನ್ನು ಯಾಕೆ ಇಲ್ಲೇ ನಿಂತಿದ್ದೀಯೆ? ಇವತ್ತೇ ಕೊನೆ. ಇನ್ನೊಂದ್ಸಲಿ ಅವ್ರಿರೋ ಕಡೆ ನಿನ್ ನೆರಳು ಬಿದ್ರೆ ನೀನ್ ಮಾಡ್ತಿರೋ ನೋಡು. ಇನ್ನು ಯಾಕೆ ಇಲ್ಲೇ ನಿಂತಿದ್ದೀಯೆ? ನಡಿಯ ಹೊರಗೆ. ಇವತ್ತೇ ಕೊನೆ. ಇನ್ನೊಂದ್ಸಲ ಅವ್ರಿರೋ ಕಡೆ ನಿನ್ ನೆರಳು ಬಿದ್ರೆ ನೀನ್ ಮಾಡ್ತಿರೋ ನೋಡ್ಕೊ. ಈ ಪಾಪಿದು ಮೂಲ ನಕ್ಷತ್ರ. ಸುಳ್ಳು ಜಾತಕ ಕೊಟ್ಟು ಮದುವೆ ಮಾಡ್ದ ಇವಳು ಚಿಕ್ಕಪ್ಪ. ಹೌದು, ನನ್ ಮೂಲ ನಕ್ಷತ್ರ. ಅದಕ್ಕೆ ನಾನು ಹುಟ್ಟಿದ ತಕ್ಷಣ ಅಪ್ಪನ್ ನುಂಗ್ಕೊಂಡೆ. ಚಿಕ್ಕಪ್ಪನ ಕಷ್ಟದಲ್ಲಿ ಒದ್ದಾಡೋ ಹಾಗೆ ಮಾಡ್ದೆ. ಮನೇಲಿ ಕಾಲಿಟ್ಟ ತಕ್ಷಣ ನಮ್ಮ ಮಾವನ ಆರೋಗ್ಯನೇ ಹಾಳು ಮಾಡ್ದೆ. ನನ್ನಿಂದ ಯಾರಿಗೂ ಸುಖ ಇಲ್ಲ, ಯಾರಿಗೂ ನೆಮ್ಮದಿನೂ ಇಲ್ಲ, ಯಾರಿಗೂ ನೆಮ್ಮದಿನೂ ಇಲ್ಲ. ಬರ್ಬೇಡ್ರೆ ಬರ್ಬೇಡ್ರೆ. ಅಯ್ಯೋ, ನನ್ನ ಅರ್ಶನ ಕುಂಕುಮ ಉಳಿಸೆ. ಉಳಿಸ್ಕೊಡ್ತೀನತ್ತೆ, ಉಳಿಸ್ಕೊಡ್ತೀನಿ. ನನ್ನಿಂದ ನಿಮ್ ಸೌಭಾಗ್ಯ
ಹಾಳಾಗೋದು ಬೇಡ, ನನ್ನಿಂದ ಈ ಮನೆ ಬೆಳಕು ಆರ್ ಹೋಗೋದು ಬೇಡ, ನನ್ನಿಂದ ಇನ್ಯಾರಿಗೂ ಕೆಡಕಾಗೋದು ಬೇಡ ಅತ್ತೆ, ನನ್ನಿಂದ ಇನ್ಯಾರಿಗೂ ಕೆಡಕಾಗೋದು ಬೇಡ. ಖಂಡಿತವಾಗಿಯೂ ಇವರು ಮನುಷ್ಯರಲ್ಲಲ್ದಮ್ಮ, ಗೋಮುಖ ವ್ಯಾಘ್ರಗಳು. ಪುಟ್ಟಪ್ಪನವರು ಯಾವ ನಿಮಿಷದಲ್ಲಿ ಕಣ್ಮುಚ್ಕೊಳ್ತಾರೋ, ನಾವು ಯಾವಾಗ ಈ ಮನೆ ದೋಚ್ತೀವೋ ಅಂತ ಹೊಂಚಾಗ್ತಾ ಇದ್ರು. ಪಾಪಿಗಳು. ಆ ಮೋಟ್ ಲಾಯರು ಈ ಚೋಟ ಯಜಮಾನ ಇಬ್ರು ಸೇರಿ ಮಾತನಾಡ್ತಾ ಇದ್ದದನ್ನ ನಾನೇ ನನ್ನ ಕಿವಿಯಾರೆ ಕೇಳಿ ನಿನಗೆ ಹೇಳೋಣ ಅಂತ ಬಂದೆ. ನಿನ್ನೆಯಿಂದ ಅವ್ರ ಮಾತು ಕೂಡ ಆಡ್ತಾ ಇಲ್ಲ. ನಂಗೆ ಯಾಕೋ ಈ ಮನೇಲಿರೋ ತುಂಬಾ ಭಯವಾಗ್ತಾ ಇದೆ. ಗುಡ್ಡೆ ನನ್ನ ಜೊತೆಗೆ ನೀವು ಇದ್ರೆ ನನಗೆಷ್ಟೋ ಧೈರ್ಯವಾಗಿರುತ್ತೆ. ನಾನು ಹೊರಗಡೆ ಇದ್ರು ನನ್ನ ಮನಸ್ಸು ಯಾವಾಗ್ಲೂ ಇಲ್ಲೇ ನಿನ್ನ ಮೇಲೇ ಇರುತ್ತೆ. ಯಾವುದಕ್ಕೂ ನಿನ್ನ ಒಡವೆ ವಸ್ತು ಬೆಳ್ಳಿ ಬಂಗಾರ ಎಲ್ಲ ಮನೇಲಿರೋ ಹದ್ದುಗಳು ಕಾಣದ ಹಾಗೆ ಒಂದು ಪೆಟ್ಟಿಗೆಲಿಟ್ಟು ಬೇಗ ಹಾಕಿಡು. ನಾಳೆ ನಾನು ಬರ್ತೀನಿ. ಮತ್ತೆ ವಿಷಕಂಠ, ನಮ್ಮ ಮೇಲೆ ವಿಷ ಕಾರ್ತೀನೋ ನಿನ್ನ ಕಂಠನೇ ಅಂತ ಮಾಡ್ಬಿಡ್ತೀವಿ. ಏನಂತ ಹಾಕೋದ್ರಿಂದ ಸೈಲಿಂಗ್ ಇನ್ ದಿ ಸೇಮ್ ಬೋಟ್. ಸರಿ, ಹಾಗಾದ್ರೆ 60-40. ಓಹೋ, 50-50. ಓಕೆ, ಕಮಾನ್. ಹೇಗಿತ್ತು ಸಂಸಾರ, ಹೇಗಾಗೋದು ಎಲ್ಲ ನಾನು ಪಡ್ಕೊಂಡ್ ಬಂದಿದ್ದು. ಇದೆಲ್ಲ ಜೀವನದಲ್ಲಿ ಸಹಜ ಲಲಿತಮ್ಮ. ಇದಕ್ಕಾಗಿ ನಾವು ನಿರಂತರವೂ ಕೊರಗ್ತಾ ಕೂತ್ಕೋಬಾರ್ದು. ನಮ್ಮ ಮುಂದಿನ ಕರ್ತವ್ಯದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಇನ್ನೇನ್ ಕರ್ತವ್ಯ ಇದೆ? ಹುಡುಗರಿದ್ದಾರೆ, ಎಲ್ಲ ನೋಡ್ಕೋತಾರೆ. ಹಾಗಂದ್ರೆ ಆಗುತ್ತೆ? ಸುಭದ್ರ ತಾನೇ ಎಷ್ಟು ದಿವಸ ಈ ಮನೇಲಿ ಇರಕ್ಕಾಗುತ್ತೆ? ಅವಳ ಮನೆಗೆ ಅವಳು ಹೋಗ್ಲೇಬೇಕಲ್ವೇ? ನಾನೆಲ್ಲೂ ಹೋಗಲ್ಲ, ನಾನಿರೋದು ಇಲ್ಲೇ. ಇದು ನಮ್ಮನೆ. ನನ್ನ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಿ. ಇಲ್ದಿದ್ರೆ ಏನಮ್ಮ, ನೀನೇನ್ ಬೇಕಾದ್ರೂ ಬೇಕು, ಆದ್ರೆ ನೀನ್ ಇಷ್ಟು ಜಾಣೆ ಆಗ್ಬಿಟ್ಟಿಯಲ್ಲ, ಅಷ್ಟೇ ಸಂತೋಷ. ಸುಭದ್ರ, ಅವ್ರಿಗೊಂದು ಲೋಟ ಕಾಫಿ ತಗೊಂಬಮ್ಮ. ಕಾಫಿ? ಒಟ್ನಲ್ಲಿ ನೀನ್ ಇವ್ರ ಜೊತೆಯಲ್ಲಿ ತಾವರೆ ಎಲೆ ಮೇಲೆ ನೀರಿದ್ದಾಗಿರ್ಬೇಕು ಲಲಿತಮ್ಮ. ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬೇಡ. ಪಾಪ ಮುಂಡೆವು ಕೈಗೆ ಚಿಪ್ಪು ಕೊಟ್ಬಿಡ್ತವೆ. ಕಾಫಿ. ಏನ್ ಸುಭದ್ರ, ಮೆಣಸಿನ ಪುಡಿ ಅದಕ್ಕೆ? ಇದು ಸ್ಪೆಷಲ್ ಕಾಫಿ. ಸ್ಪೆಷಲ್ ಕಾಫಿ ಯಾರಿಗೆ? ನಮ್ಮನೆ ದೇವರಿಗೆ, ಅಭಿಷೇಕಂಠ ಇರೋರಿಗೆ. ಅಯ್ಯೋ, ಯಾಕೆ? ಏನಾಗಿದೆ? ಅಯ್ಯೋ, ವಿಷ. ಏನ್ ಹಾಕಿದೀಯ? ಅವರು ವಿಷಕಂಠಯ್ಯ
ಸದಾ ಕಂಠದಲ್ಲಿ ವಿಷ ಇಟ್ಕೊಂಡಿರ್ತಾರೆ. ಕಾಫಿಲಿ ಬೆರೆತು ಹೋಗಿದೆ. ನಿನ್ನ ಬುದ್ಧಿ ನೆಟ್ಟಗಿಲ್ಲ ಅಂತ ಹೇಳಿ ನಾನ್ ನಿನಗೆ ಮದುವೆ ಮಾಡಿದೆ. ಆದ್ರೆ ನೀನು ನನ್ನ ಬುಡಕ್ಕೆ ನೀರು ತರ್ತಾ ಇದೀಯಮ್ಮ. ಲಲಿತಮ್ಮ, ನಾನ್ ಬರ್ತೀನಿ. ಹುಷಾರಾಗಿದ್ದೀರಾ ಅತ್ತಮ್ಮ? ಕಾಫಿ ಕುಡ್ದ ಚಿಕ್ಕಮ್ಮ? ಏನಪ್ಪ ಇವತ್ತಿಷ್ಟೊಂದು ಉಪಚಾರ? ಇನ್ಮೇಲೆ ನಾವು ತಾನೇ ನಿಮ್ಮನ್ನು ವಿಚಾರಿಸ್ಕೋಬೇಕಾದ್ದು. ಒಂದು ವಿಷಯನ ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳೋಣ ಅಂತ. ಏನಿಲ್ಲ, ಮಾವನವ್ರು ಅದೇನೋ ವಿಲ್ ಬರ್ದಿಟ್ಟಿದೆ ಅಂತಲ್ಲ, ಸ್ವಲ್ಪ ಕೊಡ್ತೀರಾ? ಯಾಕೆ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದ್ವಿ ಅಷ್ಟೇ. ಕೊಡ್ತೀಯಾ ಚಿಕ್ಕಮ್ಮ? ನನ್ನ ಹತ್ರ ಇಲ್ಲ. ಮತ್ತೆ ಗುಂಡಣ್ಣವ್ರು ನಿಮ್ಮ ಹತ್ರನೇ ಇದೆ ಅಂದ್ರು. ನನ್ನ ಹಣೆ ಬರ ನೆನ್ಸ್ಕೊಂಡು ನಾನು ಸಂಕಟ ಪಡ್ತಿರೋವಾಗ ವಿಲ್ಲು ಆಸ್ತಿ ಅಂತ ಕೇಳ್ತೀರಾ? ನಂಗಂತೂ ಗೊತ್ತಿಲ್ಲ. ಹೋಗಿ ಹೋಗ್ರಪ್ಪ, ಹೋಗಿ. ಯಾವುದಕ್ಕೂ ಸಮಯ ಸಂದರ್ಭ ನೋಡ್ಬೇಕು. ಆಕೆ ಕಣ್ಣಲ್ಲಿ ನೀರು ಬರ್ಸೋದು ನಿಮ್ಗೆ ಒಳ್ಳೇದಾಗಲ್ಲ. ಯಾರೋ ನೀನು? ಲೈ, ಯಾರಿಗೋ ಹೇಳೋದು ನೀನು? ನಿನ್ನೆ ಕಣಲ್ಲ ಇವನ ನನ್ನನ್ನ ಯಾರು ಅಂತೇನು? ನಾನ್ ನಿಮ್ಮ ಅಪ್ಪನ ಸ್ಥಾನದಲ್ಲಿದ್ದೀನಿ ಗೊತ್ತಾ? ಇನ್ನೊಂದ್ಸತಿ ಅಪ್ಪನ ಸುದ್ದಿ ಎತ್ತದ ನಿನ್ ಕೊಂದು ಹಾಕ್ಬಿಡ್ತೀನಿ. ಐ ಸೇ ಯು ಗೆಟ್ ಔಟ್. ಶಬಾಸ್, ವೆಲ್ ಸೆಡ್. ಲಲಿತಮ್ಮ, ಲಲಿತಮ್ಮ, ಏನಮ್ಮ ಇದೆಲ್ಲ? ಅಪ್ಪ ಮಿಸ್ ವಿಷಕಂಟು, ಇವನೇ ಮನೆ ಯಜಮಾನ. ಇವನ್ ಹೇಳಿದ ಮೇಲೆ ಆಗೋಯ್ತು. ಹೋಗ್ತಾ ಇರೋದೆ. ಹೋಗೋಗೋ. ನಾನಿನ್ನೂ ಬದುಕಿದೀನ್ರೋ. ಓಹೋ ಅತ್ತಮ್ಮ, ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ಲಲಿತಮ್ಮ, ಮನೆ ತುಂಬಾ ಬರೀ ತಿಮಿಂಗ್ಲ ಮೊಸಳೆಗಳು ಸೇರ್ಕೊಂಡ್ಬಿಟ್ಟಿವೆ. ಸ್ವಲ್ಪ ಹುಷಾರಾಗಿರು. ಅಂದ್ರೆ ಕಾಲ್ ಮುಗಿದ್ಬಿಡ್ತೀನಿ. ಸ್ವಲ್ಪ ಗೌರವ ಕೊಟ್ರೆ ಸಾಕು, ಆಗ್ಲೇ ಸಂಸಾರದ ವಿಷಯಕ್ಕೆಲ್ಲ ತಲೆ ಹಾಕ್ತಾನೆ. ಅಯೋಗ್ಯ ಅಂತಂದು. ವಿಷ್ಕಂಠಯ್ಯನವರು ಹೊರಗಿನವರೇನಲ್ಲ. ಚಿಕ್ಕಮ್ಮ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು. ಅದೆಲ್ಲ ನಂಗೆ ಗೊತ್ತು. ಅತ್ತೆ, ಇನ್ನು ಆ ಗುಮಾಸ್ತೆ ಗುಂಡಣ್ಣನು ಇವ್ರ ಜೊತೆ ಸೇರಿಬಿಟ್ಟಿದ್ದಾನೆ ಲಲಿತಮ್ಮ. ಎಲ್ಲ ಸೇರಿ ನಿನ್ ಹತ್ರ ಇರೋ ಒಡವೆ ಹಣ ಎಲ್ಲ ಕದ್ದು ನೀನು ಬರಿಗೈ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಈಗ ನಾನೇನ್ ಮಾಡ್ಲಿ ವಿಷ್ಕಂಠಯ್ಯನವ್ರೆ? ಸ್ವಸ್ಥವಾಗಿ ಬಿಲ್ ಸಮೇತ ಒಡವೆ ಕ್ಯಾಶ್ ಇರೋ ಪೆಟ್ಟಿಗೆ ನನ್ನ ಕೈಲಿ ಕೊಟ್ಬಿಡು. ನಾನು ಭದ್ರವಾಗಿ ಸಾಗಿಸ್ಬಿಡ್ತೀನಿ. ಮನೇಲಿ ಏನಿಲ್ಲ ಅನ್ಸ್ಬಿಡು. ಹಣದ ಪೆಟ್ಟಿಗೆನೆ? ಹಣ ಹತ್ರ ಇರೋದು ಯಾವತ್ತೂ ಆಪತ್ತು ಲಲಿತಮ್ಮ. ಹಣ ಯಾರನ್ನ ಏನ್ ಬೇಕಾದ್ರೂ ಮಾಡಿಸುತ್ತೆ. ರಾತ್ರಿಗೆ ಬರ್ತೀನಿ, ಎಚ್ಚರಿಕೆಯಾಗಿ. ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದು ಈಗ ರುಜುವಾಯ್ತು. ನೀನ್ ನನ್ನನ್ನು ಇಷ್ಟು ನಂಬ್ಕೊಂಡಿರೋವಾಗ ಖಂಡಿತವಾಗಿಯೂ ನಾನು ನಿನ್ ಕೈ ಬಿಡೋದು. ಬಾ, ನೀನ್ ಬಂದ್ಬಿಡು. ಎಲ್ಲಿಗೆ? ನನ್ ಜೊತೆಗೆ. ಯಾಕೆ? ಆನಂದವಾಗಿ ಸಂಸಾರ ಮಾಡೋದು. ಇಷ್ಟು ದಿವಸ ನೀನು ಬಾಳ್ನಲ್ಲಿ ಕಾಣದೇ ಇರುವಂತ ದಾಂಪತ್ಯ. ವಿಷ್ಕಂಠಯ್ಯ, ನಿಮ್ಮ ಬಾಯಿಂದ ಇಂಥ ಅನಿಷ್ಟದ ಮಾತೆ? ಹೌದ್ಲಲ್ಲಿ, ನಿಜವಾಗಿಯೂ ನನ್ನ ನಿರ್ಮಲವಾದ ಪ್ರೇಮ. ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮಪ್ಪ ಮುದಿಗೂಬೆ ನನ್ನನ್ನು ಧಿಕ್ಕರಿಸಿ ಹಣದಾಸೆಗೋಸ್ಕರ ನಿನ್ನನ್ನು ಈ ಮುದಿ ಹದ್ದು ಕೊಟ್ಬಿಟ್ಟೆ. ಆವತ್ತಿನಿಂದ ಇವತ್ತಿನವರೆಗೂ ನಿನ್ನನ್ನು ಪಡೆಯೋ ಬಗೆ ಹೇಗೆ ಅಂತ ಕಾಲ ನುಗ್ತಾ ಬಂತು. ತುಲಾ ನಕ್ಷತ್ರ
ಹೆಸರು ಹುಡುಗಿನ ತಂದು ಈ ಪುಟ್ಟಪ್ಪನ ಕೊಟ್ಟಕ್ಕನಿಸಿದೆ. ಈಗಲೂ ಲಲ್, ನಿನಗೋಸ್ಕರವಾಗಿ ನಾನು ಯಾರನ್ನು ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೆ. ನಡಿಲ, ಕೈಯಲ್ಲಿ ಹಣ, ಜೊತೆಯಲ್ಲಿ ನೀನು ಊರ್ನೇ ಬಿಟ್ಟು ಹೊರಟೋಗ್ಬಿಡ. ನಾನು ಸ್ವಲ್ಪ ಅಂತ ತಿಳಿದಿದ್ದೆ ನಿನ್ನ ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ. ಅಲ್ಲಿ ಹಲ್ಲೆ ಮಾಡಿ ಇಲ್ಲಿ ತೊಂದರೆ ತಗೋಬೇಡ, ಮರ್ಯಾದೆಯಾಗಿ ಬಾ. ಏಯ್ ನಡಿಯೇ ಅಂದ್ರೆ ನಾನು ಹೇಳ್ದಾಗ ಕೇಳಿದ್ರೆ ಸರಿ, ಇಲ್ದೆ ಹೋದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡೋದು. ನಾನು ಲಾಯರ್ ಮಂಗೇಶ್ವರಯ್ಯ. ನಮ್ಮ ಹತ್ತಿರ ಕಾರಲ್ಲಿ 4 ಜನ ಗೂಂಡಾಗಳು ಎಳ್ಕೊಂಡು ಹೋದ್ರು. ನೀವು ಯಾರು? ಬಿಸ್ಕಟ್ಟೆ ಇದೆ. ಹಾ ಹಾ ಸರಿ, ಈಗಲೇ ಬರ್ತೀವಿ. ನೋಡ್ತೇನೆ ವಿಷ್ಕಂಠ ಮಾಡಿದ್ದು. ನೋಡೋದೇನ್ ಬಂತು? ಆಗ್ಲೇ ಪೊಲೀಸ್ ಸ್ಟೇಷನ್ ಫೋನ್ ಕೂಡ ಮಾಡಿದ್ದಾಯ್ತು. ಹೌದಾ? ನೋಡು, ನೀ ಮುಂದಿನ ಕೆಲಸ ಎಲ್ಲ ಮಾಡ್ಕೋ, ನಾನು ಆಮೇಲೆ ನೋಡ್ತೀನಿ ಏನ್ ಮಾಡ್ತೀನಿ ಅಂತ ಅವನಿಗೆ. ಆಲ್ರೈಟ್, ಹೋಗು. ಏ ವಿಷ್ಕಂಠ, ನಿನಗೆ ಮಾಡ್ತೀನಿ ಇವತ್ತು. ಚಿಕ್ಕಮ್ಮ, ಅತ್ತೆ ಇದೇನ್ ಡಲ್ಲ ಕೂತ್ಬಿಟ್ಟಿದ್ದೀರಾ? ಬೇಗ ಸೀರೆ ಉಟ್ಕೊಂಡು ರೆಡಿಯಾಗಿ ಪಿಕ್ನಿಕ್ ಹೋಗೋಣ. ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ. ನೀವು ಹೋಗ್ಬಿಟ್ ಬನ್ನಿ. ನೀವು ಹಾಡ್ಕೊಂಡು ಕುಂತ್ಕೊಂಡಿರೋವಾಗ ನಾನ್ ಯಾಕೆ ಮಧ್ಯೆ? ಅವರಿಬ್ರು ಅಲಂಕಾರ ಮಾಡ್ಕೊತಿದ್ದಾರೆ, ಹೋಗಿ ಕರ್ಕೊಂಡು. ಅವರಿಬ್ರು ಅಲಂಕಾರ ಮಾಡ್ಕೊಳ್ಳೋಷ್ಟಕ್ಕೆ ಕಲಿಯೋಗಿ ಮುಗುತ್ತೆ. ಅರೇ ನಮ್ ಪಿಕ್ನಿಕ್ ಬೇರೆ ಲೇಟ್ ಆಗೋಗುತ್ತೆ. ಅಡಿಯಮ್ಮ, ನಾವು ಬರ್ತೀವಿ. ಟಾಟಾ. ದೇವ್ರೆ, ಎಲ್ಲ ನಿನ್ ದಯಪ್ಪ. ಹೇಗಿತ್ತು ಸಂಸಾರ? ಎಲ್ಲ ಸರ್ ಅವರಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಜಗತ್ತೇ ವಿಚಿತ್ರ.